ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಸ್ವಾಗತ. ಇವತ್ತಿನ ಸುದ್ದಿಯ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಇದ್ದಾರೆ. ಪ್ರಶಾಂತ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ದಿ ಶೋ. ವೆರಿ ಗುಡ್ ಮಾರ್ನಿಂಗ್ ಭಾವನಾ. ಸೊ ವೀಕ್ಷಕರೇ, ಯಾವೆಲ್ಲ ಸುದ್ದಿ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸರ್ಕಾರಕ್ಕೆ ಮೂಡ ಹಗರಣ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಹೈಕಮಾಂಡ್ಗೆ ಈಗಾಗಲೇ ಸರ್ಕಾರದ ವತಿಯಿಂದ ಸಿಎಂ ಡಿಸಿಎಂ ವರದಿ ನೀಡಿದ್ದಾರೆ, ಹಿಂಗಾಗ್ತಾ ಇದೆ ಅಂತ. ಆದ್ರೆ ರಾಜ್ಯಪಾಲರು ಈಗ ಮತ್ತೊಮ್ಮೆ ವರದಿ ಕೇಳಿದ್ದಾರೆ. ಇದು ಈಗ ಸರ್ಕಾರಕ್ಕೆ ಟೆನ್ಷನ್ ಸ್ಟಾರ್ಟ್ ಆಗಿದೆ. ಯಾಕೆ ಟೆನ್ಷನ್ ಸ್ಟಾರ್ಟ್ ಆಗಿದೆ, ಡೀಟೇಲ್ ಆಗಿ ಮಾಹಿತಿ ನೀಡ್ತೀವಿ. ಇನ್ನು ಮತ್ತೊಂದು ಕಡೆ ಮೂಡ ಮತ್ತು ವಾಲ್ಮೀಕಿ ಹಗರಣದ ಅಸ್ತ್ರ ಬಳಸಿಕೊಂಡು ಸರ್ಕಾರದ ಮೇಲೆ ಹರಿಹಾಯ್ದಿದ್ದ ಬಿಜೆಪಿ ಜೆಡಿಎಸ್ ಮೂಡ ಹಗರಣದ ವಿರುದ್ಧ ಪಾದಯಾತ್ರೆ ಮಾಡ್ತಾರೆ ಅಂತ ಅಂದ್ಕೊಳ್ತಾ ಇದ್ರು. ಆದ್ರೆ ಜೆಡಿಎಸ್ ಈಗ ಯೂ ಟರ್ನ್ ಹೊಡೆದಿದೆ. ಈಗ ಟೆನ್ಷನ್ ಶುರುವಾಗಿದೆ. ವಿಜೇಂದ್ರ ಎಲ್ಲ ಗೊಂದಲಗಳಿಗೆ ತೆರೆ ಎಳಿತಾರಾ, ಆ ನಿರೀಕ್ಷೆ ಇದೆ. ಹಾಗಾದ್ರೆ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಏನಾಗ್ತಾ ಇದೆ, ಮಾಹಿತಿ ನೀಡ್ತೀವಿ. ಇನ್ನು ಮತ್ತೊಂದು ಕಡೆ ವಯನಾಡ್ನಲ್ಲಿ ನಡೆದಿರುವ ದುರಂತದಲ್ಲಿ ಸಾವಿನ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. 170ರ ಗಡಿ ದಾಟಿದೆ. 200 ಜನ ನಾಪತ್ತೆಯಾಗಿದ್ದಾರೆ. 500 ಮನೆಗಳು ಸರ್ವನಾಶವಾಗಿ ಹೋಗಿವೆ. ನಮ್ಮ ಪ್ರತಿನಿಧಿಗಳು ಅಲ್ಲಿನಿಂದಲೇ ನಿಮಗೆ ನೇರ ವರದಿಯನ್ನ ನೀಡ್ತಾ ಇದ್ದಾರೆ, ಕ್ಷಣದ ಅಪ್ಡೇಟ್ಸ್ ಅನ್ನ ನೀಡ್ತಾ ಇದ್ದಾರೆ. ವಯನಾಡ್ನಲ್ಲಿ ಈಗಿನ ಪರಿಸ್ಥಿತಿ ಹೇಗಿದೆ, ಕನ್ನಡಿಗರ ಹಲವಾರು ಜನ ಕಣ್ಮರೆಯಾಗಿದ್ದಾರೆ, ಅವರ ಕಥೆ ಏನು? ಸಿಎಂ ಸಿದ್ದರಾಮಯ್ಯಗೆ ಶುರುವಾಯ್ತಾ ಮೂಡ ಟೆನ್ಷನ್? ರಾಜ್ಯ ರಾಜಕೀಯದಲ್ಲಿ ಕ್ಷಣಕ್ಕೂ ರೋಚಕ ಬೆಳವಣಿಗೆ ಶುರುವಾಗಿದೆ. ದೆಹಲಿಯಿಂದ ವಾಪಸ್ ಆಗ್ತಾ ಇದ್ದಂತೆ ಆಪ್ತರ ಜೊತೆ ಸಿಎಂ ಸಭೆ ನಡೆಸಿದ್ದಾರೆ. ರಾತ್ರಿ ಸಚಿವ ಜಾರ್ಜ್ ನಿವಾಸದಲ್ಲಿ ಮಹತ್ವದ ಮೀಟಿಂಗ್. ಆಪ್ತ ಸಚಿವರು ನಾಯಕರ ಜೊತೆ ಸಿದ್ದರಾಮಯ್ಯ ಸಮಾಲೋಚನೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ರೆ ಏನು ಮಾಡೋದು ಅನ್ನೋದ್ರ ಬಗ್ಗೆ ಚರ್ಚೆ. ಕಾನೂನು ಹೋರಾಟ ಸೇರಿ ಪ್ರಸಕ್ತ ರಾಜಕೀಯ ವಿದ್ಯಮಾನಗಳ ಮಾತುಕತೆ. ತಡರಾತ್ರಿವರೆಗೂ ಆಪ್ತರ ಜೊತೆ ಮೀಟಿಂಗ್ ಮಾಡಿದ ಸಿದ್ದರಾಮಯ್ಯ ಮೂಡ ಹಗರಣದ ಬಗ್ಗೆ ಮತ್ತೆ ವರದಿ ಕೇಳಿದ್ದಾರೆ. ಏನೇನಾಗಿದೆ ಒಂಚೂರು ಇನ್ನಷ್ಟು ಮಾಹಿತಿನ ಕೊಡಿ ಅಂತ ಕೇಳಿದ್ದಾರೆ. ಮೂಡ ಹಗರಣದ ಬಗ್ಗೆ ದಿನಕ್ಕೂ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ರಾತ್ರಿ ಸಚಿವ ಜಾರ್ಜ್ ನಿವಾಸದಲ್ಲಿ ಮಹತ್ವದ ಮೀಟಿಂಗ್ ನಡೆಸಿದ್ದಾರೆ. ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗ್ ಇರುತ್ತೆ. ಆಪ್ತ ಸಚಿವರು ನಾಯಕರ ಜೊತೆ ಸಮಾಲೋಚನೆ ನಡೆಸ್ತಾ ಇದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಏನಾದರೂ ಕೊಟ್ರೆ ಏನು ಮಾಡೋದು ಅನ್ನೋದು ಸದ್ಯದ ಪ್ರಶ್ನೆ. ಇನ್ನು ರಾಜ್ಯ ರಾಜಕೀಯದಲ್ಲಿ ದಿಢೀರ್ ಆಂತರಿಕ ಬೆಳವಣಿಗೆ ಆಗ್ತಾ ಇದೆ. ಬೆಂಗಳೂರಿಗೆ ದಿಢೀರ್ ಅಂತ ವಾಪಸ್ ಆಗಿದ್ದಾರೆ ಸಿಎಂ ಪುತ್ರ ಯತೀಂದ್ರ. ಇವತ್ತು ಬರಬೇಕಿದ್ದ ಯತೀಂದ್ರ ನಿನ್ನೆ ಸಾಯಂಕಾಲನೇ ಬಂದಿದ್ದಾರೆ. ನಿನ್ನೆ ರಾತ್ರಿ ಜಾರ್ಜ್ ನಿವಾಸದಲ್ಲಿ ಚರ್ಚೆ ನಡೆಸಿದ್ದಾರೆ ಸಿದ್ದರಾಮಯ್ಯ. ಸಂಪುಟ ಸಭೆ ಹೊರತುಪಡಿಸಿ ಬೇರೆ ಕಾರ್ಯಕ್ರಮ ನಿಗದಿಪಡಿಸಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ವಿರೋಧಿಸಿ ಸಂಪುಟದಲ್ಲಿ ನಿರ್ಣಯ ಸಾಧ್ಯತೆ. 3-4 ದಿನದಲ್ಲಿ ರಾಜಕೀಯದಲ್ಲಿ ಕ್ಷಿಪ್ರ ಬೆಳವಣಿಗೆ ಅಂತ ಸಿಎಂ ಆಪ್ತ ಬಳಗ ಹೇಳ್ತಾ ಇದೆ. ದೆಹಲಿಯಲ್ಲಿ ಕ್ಷಿಪ್ರ ಬೆಳವಣಿಗೆ. ಇನ್ನು ತಂದೆ ನೆರವಿಗೆ ಪುತ್ರ ಯತೀಂದ್ರ ಬಂದಿದ್ದಾರೆ. ಶಾಸಕರು ನಾಯಕರ ಜೊತೆ ಅನೌಪಚಾರಿಕ ಚರ್ಚೆಗಳು ನಡೀತಾ ಇದ್ದಾರೆ. ಈ ಚರ್ಚೆಯನ್ನ ನಡೆಸ್ತಾ ಇರೋರು ಸಿಎಂ ಪುತ್ರ ಯತೀಂದ್ರ. ರಾಜ್ಯ ರಾಜಕಾರಣದಲ್ಲಿ ಮೂಡ ವಾಲ್ಮೀಕಿ ಹಗರಣದ ಬಿರುಗಾಳಿ. ಹೈಕಮಾಂಡ್ ಅಂಗಳದಲ್ಲೂ ಸಂಚಲನ ಮೂಡಿಸಿದೆ ಪ್ರಕರಣ. ರಾಜಕೀಯ ಬೆಳವಣಿಗೆಗೆ ಸಾಕ್ಷಿಯಾಗಿದೆ ಸಿಎಂ ದೆಹಲಿ ಭೇಟಿ. ಸಿಎಂ ಜೊತೆ ಹೈಕಮಾಂಡ್ ದೆಹಲಿಯಲ್ಲಿ ಹಾಗಾದ್ರೆ ಚರ್ಚಿಸಿದ್ದೇನು? ಹಗರಣದ ಬಗ್ಗೆ ಹೈಕಮಾಂಡ್ ಕೊಟ್ಟ ಸಂದೇಶ ಏನು? ದೆಹಲಿ ಭೇಟಿಯಲ್ಲಿ ಸಿಎಂ ಕೈಗೊಂಡ ತೀರ್ಮಾನ ಏನು? 10 ಕುತೂಹಲಗಳಿಗೆ ಇವತ್ತು ತೆರೆ ಎಳಿತಾರ ಸಿಎಂ. ಸಚಿವರ ಜೊತೆ ಕೆಲವೇ ಕ್ಷಣಗಳಲ್ಲಿ ಸಿಎಂ ಬ್ರೇಕ್ಫಾಸ್ಟ್ ಮೀಟಿಂಗ್ ಶುರುವಾಗುತ್ತೆ. ದೆಹಲಿ ಭೇಟಿ ಬಗ್ಗೆ ವಿವರಣೆ ನೀಡುವುದಕ್ಕೆ ಸಿಎಂ ಸಿದ್ದರಾಮಯ್ಯ ನಿರ್ಧಾರ ಮಾಡಿದ್ದಾರೆ. ಮೂಡ ಹಗರಣದ ಬಗ್ಗೆ ಹೈಕಮಾಂಡ್ಗೆ ಸಿಎಂ ವಿವರಣೆ ಕೊಟ್ಟಿದ್ದಾರೆ. ಸಿಎಂ ವಿರುದ್ಧ ರಾಜ್ಯಪಾಲರಿಗೆ ನೀಡಲಾಗಿರೋ ದೂರು ಕುರಿತು ಚರ್ಚೆ ನಡೆಯುತ್ತೆ. ಕಾನೂನು ಪ್ರಕ್ರಿಯೆ ಏನು, ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಸಿಎಂ ಸಮಜಾಯಿಷಿ ನೀಡಿದ್ದಾರೆ. ಹೈಕಮಾಂಡ್ ಕೊಟ್ಟಿರುವ ಸೂಚನೆ ಸಲಹೆ ಬಗ್ಗೆ ಸಭೆಯಲ್ಲಿ ಚರ್ಚೆಯಾಗುತ್ತೆ. ರಾಜಕೀಯವಾಗಿ ಪರಿಸ್ಥಿತಿ ಎದುರಿಸೋದಕ್ಕೆ ಕುರಿತಾಗಿ ಸಚಿವರ ಜೊತೆ ಮಾತುಕತೆ ಮಾಡೋರಿದ್ದಾರೆ. ಸಚಿವರು ಕೊಡುವ ಸಲಹೆಯಂತೆ ಮುಂದಿನ ರಾಜಕೀಯ ತಂತ್ರ ಇರುತ್ತೆ. ಬಿಜೆಪಿಯ ಪಾದಯಾತ್ರೆ ಬಗ್ಗೆಯೂ ಕೂಡ ಸಚಿವರ ಜೊತೆ ಚರ್ಚೆಯಾಗುತ್ತೆ. ಈ ಬಗ್ಗೆ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರಶಾಂತ್ ನಾಥು ಇದ್ದಾರೆ ನಮ್ಮ ಜೊತೆ. ಪ್ರಶಾಂತ್,
ಈಗ ಸದ್ಯಕ್ಕೆ ರಾಜ್ಯಪಾಲರ ಏನು ವರದಿ ಕೇಳಿದಾರಲ್ಲ, ಅದು ಪ್ರಾಸಿಕ್ಯೂಷನ್ಗೆ ಮುಂದೆ ದಾರಿ ಮಾಡಿಕೊಡುತ್ತೆ ಅನ್ನೋ ಟೆನ್ಷನ್ ಈಗ ಶುರುವಾಗಿದೆ. ಪ್ರಶಾಂತ್, ಇದರ ಜೊತೆಗೆ ಒಂದಷ್ಟು ರಾಜಕೀಯ ಬೆಳವಣಿಗೆ ಆಗ್ತಾ ಇದೆ. ಯತೀಂದ್ರ ರಾತ್ರಿನೇ ಬಂದು ಚರ್ಚೆ ನಡೆಸ್ತಾ ಇದ್ದಾರೆ. ಏನಾಗ್ತಾ ಇದೆ ಭಾವನಾ? ಕಳೆದ 15 ದಿನಗಳ ಬೆಳವಣಿಗೆಗಳಲ್ಲಿ ಒಂದು ಕಡೆ ಮೂಡಾ ಹಗರಣವನ್ನು BJP ಕೈಗೆತ್ತಿಕೊಂಡ ನಂತರ ಅದರ ಬಗ್ಗೆ ವಿಧಾನಸಭೆಯಲ್ಲೂ ಕೂಡ ಚರ್ಚೆ ಆಗಲಿಲ್ಲ. ಯಾಕಂದರೆ ಏಕಸದಸ್ಯ ಆಯೋಗವನ್ನು ರಚನೆ ಮಾಡಲಾಗಿದೆ ಅನ್ನುವ ಕಾರಣಕ್ಕೋಸ್ಕರ ಸ್ಪೀಕರ್ ಚರ್ಚೆಗೆ ಅವಕಾಶ ನೀಡಲಿಲ್ಲ. ಅಹೋರಾತ್ರಿ ಧರಣಿ ನಡೀತು. ಇವೆಲ್ಲ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಮತ್ತೊಂದು ಪ್ರೈವೇಟ್ ಕಂಪ್ಲೇಂಟ್ ಕೂಡ ರಾಜ್ಯಪಾಲರ ಬಳಿ ಹೋಗಿದೆ. TJ ಅಬ್ರಹಾಂ ಸಾಮಾಜಿಕ ಕಾರ್ಯಕರ್ತ ಆ ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ. ಮೂಡಾ ಹಗರಣದಲ್ಲಿ ಪವರನ್ನು ದುರುಪಯೋಗಪಡಿಸಿಕೊಂಡು ಮುಖ್ಯಮಂತ್ರಿಗಳ ಪತ್ನಿ ಹೆಚ್ಚು ಬೆಲೆ ಬಾಳುವ ಸೈಟ್ಗಳನ್ನು ತೆಗೆದುಕೊಂಡಿದ್ದಾರೆ ಅಂತಕ್ಕಂಥ ಒಂದು ಪ್ರೈವೇಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇದೆಲ್ಲದರ ಹಿನ್ನೆಲೆಯಲ್ಲಿ 2 ದಿನಗಳ ಹಿಂದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಉಪಮುಖ್ಯಮಂತ್ರಿ DK ಶಿವಕುಮಾರರನ್ನು ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, KC ವೇಣುಗೋಪಾಲ್ ಮತ್ತು ರಣದೀಪ್ ಸುರ್ಜೇವಾಲಾ ದಿಲ್ಲಿಗೆ ಕರೆಸ್ಕೊಂಡಿದ್ರು. ಭಾಳ ಥ್ರೆಡ್ಬೇರ್ ಆಗಿರ್ತಕ್ಕಂಥ ಒಂದು ಚರ್ಚೆ ಮೂಡಾದ ಬಗ್ಗೆನೂ ನಡೆದಿದೆ ಮತ್ತು ವಾಲ್ಮೀಕಿ ಹಗರಣದ ಬಗ್ಗೆ ಕೂಡ ನಡೆದಿದೆ. ಹೈಕಮಾಂಡ್ ಮೂಲಗಳು ಹೇಳುತ್ತಿರುವ ಪ್ರಕಾರ ರಾಹುಲ್ ಗಾಂಧಿ ವಾಸ್ ವೆರಿ ಮಚ್ ಅಪ್ಸೆಟ್. ಯಾಕಂದರೆ ಒಂದು ಹಂತದಲ್ಲಿ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಈ 2 ಹಗರಣಗಳು, ಆರೋಪಗಳು ನಿಶ್ಚಿತವಾಗಿ ಕಾಂಗ್ರೆಸ್ ಪಾರ್ಲಿಮೆಂಟ್ನಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ರಿಸೀವಿಂಗ್ ಎಂಡ್ನಲ್ಲಿ ವಿರೋಧ ಪಕ್ಷವೇ ಇರಬೇಕಾಗಿರ್ತಕ್ಕಂಥ ಪರಿಸ್ಥಿತಿಗೆ ಬಂತು. ಯಾಕಂದರೆ BJP ಸಂಸದರು ಹೋರಾಟವನ್ನು ನಡೆಸಿದರು, ಈರಣ್ಣ ಕಡಾಡಿ ರಾಜ್ಯಸಭೆಯಲ್ಲಿ ವಿಷಯವನ್ನು ಪ್ರಸ್ತಾಪಿಸಿದರು, ರಾಷ್ಟ್ರೀಯ ಮಾಧ್ಯಮಗಳು ನ್ಯಾಚುರಲಿ ಈ ವಿಷಯವನ್ನು ಕೈಗೆತ್ತಿಕೊಂಡಿರೋದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಒಂದು ಮುಜುಗರವನ್ನು ಎದುರಿಸ್ತಾ ಇದೆ. ಆ ಕಾರಣದಿಂದ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ರಾಹುಲ್ ಗಾಂಧಿ ಇಬ್ಬರೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದಲೇ ಏನೇನಾಗಿದೆ ಅಂತಕ್ಕಂಥದ್ರ ಬಗ್ಗೆ ಪೂರ್ತಿಯಾಗಿರ್ತಕ್ಕಂಥ ವಿವರಣೆ ಮತ್ತು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಅಂತಕ್ಕಂಥದ್ದನ್ನು ಮೂಲಗಳು ಹೇಳ್ತಾ ಇವೆ. ನೋಡಿ, ಅವ್ರದ್ದೇ ಆಗಿರ್ತಕ್ಕಂಥ ಇಂಡಿಪೆಂಡೆಂಟ್ ವೆರಿಫಿಕೇಷನ್ನು ಕೂಡ, ವೆರಿಫಿಕೇಷನ್ ಇನ್ ದ ಸೆನ್ಸ್ ಈ ಕೇಸಲ್ಲಿ ಏನಿದೆ, ಮುಂದೇನು ಏನಾಗ್ಬೋದು, ತಥ್ಯಗಳೇನು ಇಂತಕ್ಕಂಥದ್ದನ್ನು ಹೈಕಮಾಂಡ್ ಕಾಲದಿಂದ ಕಾಲಕ್ಕೆ ಆ ಮಾಹಿತಿಯನ್ನು ಕೂಡ ತೆಗೆದುಕೊಳ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ಯಡಿಯೂರಪ್ಪನವ್ರ ಪ್ರಕರಣದಲ್ಲಿ ನೆನಪಿರುವ ಪ್ರಕಾರ ಬಾಹ್ಯ ಪ್ರಪಂಚಕ್ಕೆ ಗೊತ್ತಿದ್ದದ್ದೇನು, ಲೋಕಾಯುಕ್ತ ಸಂತೋಷ್ ಹೆಗಡೆ ರಿಪೋರ್ಟ್ ಕೊಡ್ತಾರೆ. ರಿಪೋರ್ಟ್ ಕೊಟ್ಟ ಸಂಜೆ ನಿತಿನ್ ಗಡ್ಕರಿ ಯಡಿಯೂರಪ್ಪನವ್ರನ್ನ ಕರೆಸ್ಕೊಂಡ್ರು. ಆದರೆ ಅದಕ್ಕಿಂತ ಮುಂಚೆ ನನಗೆ ಗೊತ್ತಿರುವ ಪ್ರಕಾರ BJP ಹೈಕಮಾಂಡ್, ಆಗ BJP ಅಲ್ಲಿ ವಿರೋಧ ಪಕ್ಷದಲ್ಲಿತ್ತು, BJP ಹೈಕಮಾಂಡ್ನ ನಾಯಕರು ಕರ್ನಾಟಕದ ಮುಖ್ಯ ಕಾರ್ಯದರ್ಶಿಯನ್ನು ಒಂದು ಸಲ ದಿಲ್ಲಿಗೆ ಬಂದಾಗ ಅವ್ರ ಜೊತೆ ಒಂದು ಮಾತುಕತೆಯನ್ನು ನಡೆಸಿ ಈ ಇಡೀ ಆಗಿನ ಯಡಿಯೂರಪ್ಪನವರ ವಿರುದ್ಧದ ಪ್ರಕರಣಗಳಲ್ಲಿ ತಥ್ಯ ಎಷ್ಟಿದೆ ಅಂತಕ್ಕಂಥದ್ದನ್ನು ಒಂದು ವರದಿಯ ರೂಪದ ವಿವರಣೆಯನ್ನು ಕೂಡ ಪಡೆದುಕೊಳ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಹೀಗಾಗಿ ಲೋಕಾಯುಕ್ತ ಸಂತೋಷ್ ಹೆಗಡೆ ರಿಪೋರ್ಟ್ ಬಂದ ತಕ್ಷಣ ಹೈಕಮಾಂಡ್ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಯಿತು. ಐ ಆಮ್ ಶೂರ್ ಈ ಪ್ರಕರಣದಲ್ಲೂ ಕೂಡ, ಈಗ ವಾಲ್ಮೀಕಿ ಪ್ರಕರಣದಲ್ಲಿ ನಾಗೇಂದ್ರರನ್ನು ವಿಚಾರಣೆಗೆ ಯಾಕೆ ಒಳಪಡಿಸಲಿಲ್ಲ ಅಂತಕ್ಕಂಥದ್ದು ಇಲ್ಲಿವರೆಗೂ ನಿಗೂಢ. ನಾಗೇಂದ್ರರ ರಾಜೀನಾಮೆಯನ್ನು ಪಡೆದ ನಂತರ ರಾಜ್ಯ ಸರ್ಕಾರ ಯಾಕೆ ಅವರನ್ನು ವಿಚಾರಣೆಗೊಳಪಡಿಸಲಿಲ್ಲ ಅನ್ನೋದು ನಾನಾ ರೀತಿಯಾಗಿರ್ತಕ್ಕಂಥ ಸ್ಪೆಕ್ಯುಲೇಷನ್ಸ್ ಕಾರಣ ಆಗ್ತಾ ಇದೆ. ನ್ಯಾಚುರಲಿ ಒಂದು ಸ್ಪೆಕ್ಯುಲೇಷನ್ಸ್ ಬರುತ್ತೆ, ನಾಗೇಂದ್ರ ಕ್ಯಾನ್ ಸ್ಪಿಲ್ ದ ಬೀನ್ಸ್, ಅವ್ರ ಹತ್ರ ಇನ್ನಷ್ಟು ಮಾಹಿತಿಗಳಿವೆ, ಅದು ಸರ್ಕಾರದ ಮುಖ್ಯಸ್ಥರಿಗೆ ಕಂಗೆಡಿಸುತ್ತಾ, ಕಾಂಗ್ರೆಸ್ ಹೈಕಮಾಂಡನ್ನು ಕಂಗೆಡಿಸುತ್ತಾ, ಈ ಪ್ರಶ್ನೆಗಳು ಹೇಳೋದು ಸ್ವಾಭಾವಿಕ. ನೀವು ಒಬ್ಬ ಮಂತ್ರಿಯ ರಾಜೀನಾಮೆಯನ್ನು ತೆಗೆದುಕೊಳ್ತೀರಿ, ತೆಗೆದುಕೊಂಡ ನಂತರ 20 ದಿನಗಳ ಕಾಲ ಅವರನ್ನು ವಿಚಾರಣೆಗೆ ಕರೆಯುವ ಗೊಡವೆಗೂ ಕೂಡ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಹೋಗಲ್ಲ. ನೋಡಿ, ಈಗ ಇಡೀ ವಿಚಾರಣೆಗೆ ಬಂದ ನಂತರ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ವಿಚಾರಣೆ ಎಲ್ಲಿಗೆ ಬಂದು ನಿಂತಿದೆ ಅನ್ನೋ ಸ್ಟೇಟಸ್ಸು ಕೂಡ ಯಾರಿಗೂ ಗೊತ್ತಿಲ್ಲ, ನಿಂತು ಹೋಗಿದೆ. ಅಲ್ಲಿಗೆ ಪೊಲಿಟಿಕಲ್ ಸ್ಲಗ್ ಫೆಸ್ಟ್ ಆಗಿದೆ ಹೊರತು ನಾಗೇಂದ್ರರ ಪಾತ್ರ ಏನಿತ್ತು ಅಂತಕ್ಕಂಥದ್ರ ಬಗ್ಗೆ ಕರ್ನಾಟಕದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಏನು ಮಾಡ್ತು ಆ ವಿಚಾರಣೆ. ಸರಿ, ನಾಗೇಂದ್ರ ಇಡೀ ಕಾರಣದಿಂದ ಜೈಲಿನಲ್ಲಿದ್ದಾರೆ, ಆದರೆ 20-22 ದಿನಗಳ ಕಾಲ ಅವರು ಓಡಾಡ್ಕೊಂಡಿದ್ರು, ಅವ್ರ ಬಗ್ಗೆ ವಿಚಾರಣೆಯನ್ನು ನಡೆಸಲಿಲ್ಲ. ಅದು ರಾಜ್ಯ ಸರ್ಕಾರಕ್ಕೊಂದು ಕೆಟ್ಟ ಹೆಸರನ್ನು ತಂದಿದೆ. ಯಾರೇನೇ ಹೇಳಿ, ನಾನು ಅದಕ್ಕೆ ಹೇಳಿದೆ, ಯಾಕೆ ಸಿದ್ದರಾಮಯ್ಯನವ್ರಿಗೆ ಬಗ್ಗೆ ರಾಜ್ಯದ ಜನರಿಗೆ ಸಾಕಷ್ಟು ನಿರೀಕ್ಷೆಗಳಿವೆ ಅಂತಂದರೆ, ನೀವು ಬಿಳಿ ಬಟ್ಟೆ ಹಾಕ್ತಾರಲ್ಲ, ಅವ್ರ ಮೇಲೆ ಒಂದು ಸಣ್ಣ ಕಪ್ಪು ಸ್ಯಾಹಿ ಚೆಲ್ಲಿದ್ರು ಕೂಡ ಅದು ಎದ್ದು ಕಾಣುತ್ತೆ. ಸಿದ್ದರಾಮಯ್ಯನವರ 40 ವರ್ಷಗಳ ರಾಜಕಾರಣದಲ್ಲಿ ನೆವರ್ ಒಂದು ಬ್ಲ್ಯಾಕ್ ಸ್ಪಾಟ್ ಇಲ್ಲ.
ರಾಜಕೀಯ ಆರೋಪಗಳಿರ್ಬೋದು ರೀ, 108 ರಾಜಕಾರಣ ಅಂದಮೇಲೆ ಆರೋಪ ಪ್ರತ್ಯಾರೋಪಗಳು ಬರ್ತವೆ. ಆದರೆ ಪರ್ಸ್ನಲಿ ಯಾವುದಾದ್ರೂ ಒಂದು ಪ್ರಕರಣ ಬಂದಾಗ ಯಾರನ್ನೋ ರಕ್ಷಿಸಲು ಪ್ರಯತ್ನಿಸ್ತಾ ಇದ್ದಾರೆ ಅಂತಕ್ಕಂಥ ಆರೋಪನೂ ಇರಲಿಲ್ಲ. ವಾಲ್ಮೀಕಿ ಹಗರಣದಲ್ಲಿ ಇಟ್ ವಾಸ್ ಎವಿಡೆಂಟ್. ಸ್ವತಃ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಎದ್ದೆ ಅಂತ ಹೇಳಿದರು, ಅಧಿಕಾರಿಗಳ ತಪ್ಪಿದೆ, ಮಂತ್ರಿಗಳ ತಪ್ಪೇ ಇಲ್ಲ ಅಂತಕ್ಕಂಥದ್ದು ಹೇಳಿದರು. SIT ರಚಿಸಿದ್ದು ತನಿಖೆಗೆ. ಅದಕ್ಕಿಂತ ಮುಂಚೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ಬರು ಕ್ಲೀನ್ ಚಿಟ್ ಕೊಟ್ಟರು. ಯಾಕೆ ಕ್ಲೀನ್ ಚಿಟ್ ಕೊಟ್ಟರು ಅಂತಕ್ಕಂಥ ಪ್ರಶ್ನೆ ಬಂತು. ಎರಡನೇದು ಮೂಡಾ ಹಗರಣ. ಈಗ ನೋಡಿ, ಆ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿಗೆ ಸಿಕ್ಕಿದ ಪ್ಲಾಟ್ಗಳ ಇಟ್ ವಾಸ್ ವೆರಿ ಸ್ಮಾಲ್ ಅಮೌಂಟ್. ಆದರೆ ಮುಖ್ಯಮಂತ್ರಿಗಳ ಪತ್ನಿಯ ವಿರುದ್ಧ ಆರೋಪ ಬಂದಾಗ ಸರ್ಕಾರ ಅದನ್ನು ಪರ್ಸೆಪ್ಷನ್ ಮ್ಯಾನೇಜ್ಮೆಂಟ್ ಏನು ಮಾಡ್ತು, ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಪಡ್ತು. ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಪಡೋದಂದ್ರೆ ಏನು, ವಿಧಾನಸಭೆಯಲ್ಲಿ ಅದರ ಬಗ್ಗೆ ಚರ್ಚೆ ಆಗಬಾರ್ದು. ಯಾಕೆ ಚರ್ಚೆ ಆಗಬಾರ್ದು? ಇಷ್ಟು ಸುದೀರ್ಘ ಅವಧಿಯವರೆಗೆ ಸಿದ್ದರಾಮಯ್ಯನವರು ವಿಧಾನಸಭೆಯ ಭಾಗವಾಗಿದ್ದಾರೆ. ಎಷ್ಟು ಪ್ರಕರಣಗಳಲ್ಲಿ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ, ಚರ್ಚೆಗೆ ಆಗ್ರಹಿಸಿದ್ದಾರೆ. ಈ ಪ್ರಕರಣದಲ್ಲಿ ಮಾತ್ರ ವಿಧಾನಸಭೆಯ ಅಧಿವೇಶನದ ಮುನ್ನಾ ದಿನ ಒಂದು ಆಯೋಗ ರಚಿಸಲಾಯಿತು, ಅದಕ್ಕೆ ಚರ್ಚೆ ಮಾಡಬಾರ್ದು ಅಂತ. ಈ ಪರ್ಸೆಪ್ಷನ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೂಡ ಹೈಕಮಾಂಡ್ ಸಾಕಷ್ಟು ಅಸಮಾಧಾನ ಹೊಂದಿದೆ ಅಂತಕ್ಕಂಥದ್ದು ಸಿದ್ದರಾಮಯ್ಯನವರ ಅರಿವಿಗೂ ಕೂಡ ಬಂದಿದೆ. ಮತ್ತು ಇದರಲ್ಲಿ ಎಲ್ಲವೂ ನೋಡಬೇಕಾಗಿರೋದು ಭಾವನಾ. ನೋಡಿ, ಪಾಲಿಟಿಕ್ಸ್ನಲ್ಲಿ ನೀವು ಡಾಟ್ ಕನೆಕ್ಟ್ ಮಾಡಿ ನೋಡ್ಬೇಕು. ಪಾಲಿಟಿಕ್ಸ್ ಅರ್ಥ ಆಗಬೇಕು ಅಂದರೆ ಒಂದು ಡಾಟ್ ಕನೆಕ್ಟ್ ಮಾಡಿ ನೋಡ್ಬೇಕು. ನೋಡಿ, ಲೋಕಸಭಾ ಚುನಾವಣೆಯಲ್ಲಿ 9 ಸೀಟ್ ಬಂತು ಅಲ್ವಾ. ಸಿದ್ದರಾಮಯ್ಯನವರು ಮೈಸೂರಿನಲ್ಲಿ ಗೆಲ್ಲಕ್ಕಾಗಲಿಲ್ಲ, DK ಶಿವಕುಮಾರ್ ಬೆಂಗಳೂರು ಇದು ಗೆಲ್ಲಕ್ಕಾಗಿಲ್ಲ, ಹೆಬ್ಬಾಳ್ಕರ್, MB ಪಾಟೀಲ್, ಸಂತೋಷ್ ಲಾಡ್ ಎಲ್ಲರ ಕ್ಷೇತ್ರದಲ್ಲಿ BJPಗೆ ಲೀಡ್ ಬಂತು ಒಂದು ಭಾಗ. ಅದಾದಮೇಲೆ ವಾಲ್ಮೀಕಿ ಬಂತು. ವಾಲ್ಮೀಕಿಯಲ್ಲಿ ಪರ್ಸೆಪ್ಷನ್ ಮ್ಯಾನೇಜ್ಮೆಂಟ್ ಸರಿಯಾಗಲಿಲ್ಲ. ಮೂಡಾ ಬಂತು. ಮೂಡಾದಲ್ಲಿ ಚರ್ಚೆಗೆ ಅವಕಾಶವನ್ನು ನೀಡಲಿಲ್ಲ. ಇನ್ನೊಂದು ಕಡೆ CM ಮತ್ತು DCM ಬೆಂಬಲಿಗರ ನಡುವೆ ಬಹಿರಂಗವಾಗಿರ್ತಕ್ಕಂಥ ವಾಗ್ದಾಳಿಗಳು ಶುರುವಾದವು. ಯಾಕೆ ನಡೀತಾ ಇದೆ ಅವು? ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ DK ಶಿವಕುಮಾರ್ನ ತರಲಾಗತ್ತಾ ಅಂತಕ್ಕಂಥದ್ದು. ಅದರ ಮಧ್ಯೆ ಈಗ ರಾಜ್ಯಪಾಲರಿಗೆ ಪ್ರೈವೇಟ್ ಕಂಪ್ಲೇಂಟ್ ಹೋಗಿದೆ. ನ್ಯಾಚುರಲಿ ಸರ್ಕಾರದ ಮಟ್ಟದಲ್ಲಿ ಒಂದು ತಲ್ಲಣ ಇದೆ. ಎವ್ರಿ ಒನ್ ಈಸ್ ಆ್ಯಂಗ್ರಿ ಅನ್ನೋದನ್ನ ಈಗ ಮುಖ್ಯಮಂತ್ರಿಗಳ ಪರವಾಗಿ ಕೆಲ ಮಂತ್ರಿಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದರ ಅರ್ಥ ಅವರೇನೋ ಭಾಳ ಆ್ಯಂಗ್ರಿ ಇದ್ದಾರೆ ಅಂತ ಹೇಳೋಕ್ಕಾಗಲ್ಲ. ಒಳಗಿನ ರಾಜಕಾರಣ ಏನು ನಡೀತಾ ಇದೆ ಅಂತಂದರೆ, ಸಿದ್ದರಾಮಯ್ಯನವರ ಬೆಂಬಲಿಗರು ಶತಾಯಗತಾಯ ಸಿದ್ದರಾಮಯ್ಯನವ್ರನ್ನ ಉಳಿಸ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. ಉಳಿದಂತೆ ಕಾಂಗ್ರೆಸ್ನಲ್ಲಿ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಕನಸು ಕಾಣ್ತಾ ಇರೋರು ಭಾಳ ಇದ್ದಾರೆ. ನಾನು ಹೇಳ್ತಾ ಇಲ್ಲ, ಸ್ವತಃ ಸಿದ್ದರಾಮಯ್ಯನವರೇ ಮೊನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ಆ ದೃಷ್ಟಿಯಿಂದ ಕೂಡ ಈ ರಾಜಕಾರಣವನ್ನು ನೋಡಬೇಕಾಗತ್ತೆ. ಇದ್ರ ಜೊತೆಗೆ ಒಂದು ಸಣ್ಣ ಗುಸುಗುಸು ಇದೆಯಲ್ಲ, ಅಂದರೆ ಪಕ್ಷದವರೇ ಒಂಚೂರು ಪುಷ್ ಮಾಡ್ತಿದ್ದಾರೆ ಈ ಪ್ರಕರಣನ ಅಂತ. ನೋಡಿ, ಅದು ಇದ್ದಿದ್ದೆ. ಅದೀಗ BJP ಯಡಿಯೂರಪ್ಪನವರು ಇದ್ದಾಗ ಅನಂತಕುಮಾರ್ ವಿರುದ್ಧ, ಈಶ್ವರಪ್ಪನವರ ವಿರುದ್ಧ ಆರೋಪ ಇರೋದೆ. ಆಮೇಲೆ ರಾಜಕಾರಣ ಅಂದಮೇಲೆ ನೀವೇ ಮುಂದುವರಿರಿ, ನಮಗೆ ಅಧಿಕಾರ ಬೇಡ ಅಂತ ಅನ್ನೋರು ಯಾರು ಇರ್ತಾರೆ? ದಟ್ ಈಸ್ ಡಿಫ್ರೆಂಟ್. ಬಟ್ ನನಗನ್ಸುತ್ತೆ ಈ ಪ್ರಕರಣ ತಾರ್ಕಿಕವಾಗಿ ಮುಂದೆ ಎಲ್ಲಿ ಹೋಗುತ್ತೆ ಅಂತಕ್ಕಂಥದ್ದು ಸರ್ಕಾರದ ಮಟ್ಟದಲ್ಲಿ ರಾಜ್ಯಪಾಲರು ಆ್ಯಕ್ಟಿವ್ ಆಗಿರ್ತಕ್ಕಂಥದ್ದು. ಅಂದರೆ ಈ ಪ್ರಕರಣದಲ್ಲಿ ಏನಾಯಿತು, ರಾಜ್ಯಪಾಲರು ನೋಟಿಸ್ ಕೊಟ್ಟರು. ಮೊದಲು ಚೀಫ್ ಸೆಕ್ರೆಟರಿ ಕರೆದ್ರು, ಈಗ ನೋಟಿಸ್ ಕೊಟ್ಟು ಯಾಕೆ ನಿಮ್ಮ ಮೇಲೆ ಪ್ರಾಸಿಕ್ಯೂಷನ್ ಮಾಡಬಾರ್ದು ಅಂತಕ್ಕಂಥ ಪತ್ರವನ್ನು ಬರೆದ ನಂತರ ಸರ್ಕಾರದ ಮಟ್ಟದಲ್ಲಿ ಒಂದು ತಲ್ಲಣ ಇದೆ. ಅದಕ್ಕೆ ಕಾರಣವೂ ಕೂಡ ಇದೆ. ಈಗ ಸರಿ ತಪ್ಪು ಅಂತಕ್ಕಂಥದ್ದು ನಾನು ನೀವು ಕೂತ್ಕೊಂಡು ಜಜ್ಮೆಂಟ್ ಮಾಡೋಕ್ಕಾಗಲ್ಲ. ಇಟ್ ಹ್ಯಾಸ್ ಟು ಗೋ ಟು ದ ಕೋರ್ಟ್. ಅದನ್ನು ರಾಜಕೀಯ ಪಕ್ಷಗಳು ಕೂಡ ಆರೋಪ ಪ್ರತ್ಯಾರೋಪಕ್ಕೆ ಬಳಸ್ಕೊಳ್ತವೆ, ಅದು ಬೇರೆ ವಿಷಯ. ಆದರೆ ರಾಜ್ಯಪಾಲರು ಸಕ್ರಿಯರಾಗಿರ್ತಕ್ಕಂಥದ್ದು. ನಿನ್ನೆ ಮೊನ್ನೆ ರಾಜ್ಯಪಾಲರು ದಿಲ್ಲಿಯಲ್ಲಿದ್ದರು. ಅನೇಕ ಕೇಂದ್ರದ ಮಂತ್ರಿಗಳನ್ನು ಕೂಡ ರಾಜ್ಯಪಾಲರು ಭೇಟಿಯಾಗಿದ್ದಾರೆ. ಸ್ಪೀಕರ್ ಅವರನ್ನು ನಿನ್ನೆ ಹೋಗಿ ಭೇಟಿಯಾಗಿದ್ದಾರೆ ಪಾರ್ಲಿಮೆಂಟ್ನಲ್ಲಿ. ಸ್ಪೀಕರ್ ಓಂ ಬಿರ್ಲಾ ಅವರನ್ನು ರಾಜ್ಯಪಾಲರು ಹೋಗಿ ಭೇಟಿಯಾಗಿದ್ದಾರೆ. ಸೊ ನ್ಯಾಚುರಲಿ ಏನು ನಡೀಬಹುದು, ಏನು ನಡೀತಾ ಇದೆ, ಕೇಂದ್ರ ಏನು ಯೋಚನೆ ಮಾಡ್ತಾ ಇದೆ. ವಾಪಸ್ ಬರೋಣ ಪ್ರಶಾಂತ್. ಕೇಂದ್ರ ಏನು ಯೋಚನೆ ಮಾಡ್ತಾ ಇದೆ ಅನ್ನೋದಕ್ಕೆ ಒಂದು 2-3 ಉದಾಹರಣೆ ಕೊಟ್ಟು ಮಾತಾಡೋಣ. ಒಂದು ವೇಳೆ ಹಂಗಿದ್ದ ಸಿಚುವೇಶನ್ ಬಂತು ಅಂದರೆ ವಾಟ್ ನೆಕ್ಸ್ಟ್? ರಾಜಕೀಯದ ಬೆಳವಣಿಗೆಗಳು ರಾಜ್ಯದಲ್ಲಿ ಏನೇನು ಆಗುತ್ತವೆ? ಈ ಹಿಂದೆ ಕೆಲವೊಂದು ಪ್ರಕರಣಗಳಲ್ಲಿ ಏನಾಗಿತ್ತು, ಈಗ ಕೆಲವೊಂದು ಪ್ರಕರಣಗಳಲ್ಲಿ ಏನಾಗ್ತಾ ಇದೆ? ಮೂಡಾ ಹಗರಣಕ್ಕೆ ಸಂಬಂಧಿಸಿದ ಹಾಗೆ CMಗೆ ರಾಜ್ಯಪಾಲರು ಪತ್ರ ಬರೆದಿದ್ದಾರೆ. ರಾಜ್ಯಪಾಲರ ಪತ್ರದಿಂದ ಸರ್ಕಾರದಲ್ಲಿ ಭಾರೀ ಸಂಚಲನ ಸೃಷ್ಟಿಯಾಗಿದೆ. ಪ್ರಕರಣದ ಬಗ್ಗೆ ರಾಜ್ಯಪಾಲರಿಗೆ ವಿವರಣೆ ಕೊಡೋದಕ್ಕೆ ಸರ್ಕಾರ ತಯಾರಿ ನಡೆಸಿಕೊಂಡಿದೆ. ಸಾಮಾಜಿಕ ಕಾರ್ಯಕರ್ತ TJ ಅಬ್ರಹಾಂ ಸಲ್ಲಿಸಿರುವ ದೂರಿನ ಆಧಾರದಲ್ಲಿ ರಾಜ್ಯಪಾಲರು ವಿವರಣೆ ಕೋರಿದ್ದಾರೆ. ಸರ್ಕಾರ ಸಿದ್ಧತೆ ಮಾಡ್ಕೊಳ್ತಾ ಇದೆ ವಿವರಣೆ ಕೊಡೋದಕ್ಕೆ. ರಾಜ್ಯಪಾಲರಿಗೆ ವಿವರಣೆ ನೀಡೋದಕ್ಕೆ ಸರ್ಕಾರ 10 ಲೆಕ್ಕಾಚಾರ ಹಾಕ್ತಾ ಇದೆ. ವಿವರಣೆ ನೀಡಿದ ಮೇಲೆ
ಅದರ ಸಾಧಕ ಬಾಧಕಗಳು ಏನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. ರಾಜ್ಯಪಾಲರ ನೋಟಿಸ್ಗೆ ಸಮಜಾಯಿಷಿ ನೀಡೋದಕ್ಕೆ ತಯಾರಿ ನಡೆಸ್ತಾ ಇದ್ದಾರೆ. ಪ್ರಶಾಂತ್, ಸಾಧಕ ಬಾಧಕಗಳ ಬಗ್ಗೆ ಮಾತನಾಡೋದಕ್ಕೆ ಮುಂಚೆ ಈ ಹಿಂದಿನ ಕೆಲವೊಂದು ಪ್ರಕರಣಗಳನ್ನು ಒಂದು ಚೂರು ನೆನಪು ಮಾಡ್ಕೊಳ್ಳೋದಾದ್ರೆ ನೋಡಿ, ನಮ್ಮ ಸಂವಿಧಾನ ನೋಡಿ ಹೆಂಗೆ ಚೆಕ್ ಆ್ಯಂಡ್ ಬ್ಯಾಲೆನ್ಸನ್ನು ನಮ್ಮ ಸಂವಿಧಾನ ನಿರ್ಮಾತ್ರ ಮಾಡಿ. ಪ್ರಧಾನಮಂತ್ರಿ ಇಸ್ ಅ ಚೀಫ್ ಪ್ರಾಸಿಕ್ಯೂಟರ್ ಆಫ್ ದ ನೇಷನ್. ಯಾರ ವಿರುದ್ಧ ತನಿಖೆಗೆ ಆದೇಶ ಕೊಡ್ತಕ್ಕಂಥ ಅಧಿಕಾರ ಇದೆ. ಕೇಂದ್ರದ ಮಂತ್ರಿಗಳ ವಿರುದ್ಧ ಕೂಡ ತನಿಖೆ ಕೊಡ್ಬೋದು. ಅಲ್ಲೇನು ಒಬ್ಬರು ಹೋಗಿ ಇನ್ನೊಬ್ಬರು ರಿಪ್ಲೇಸ್ ಮಾಡ್ಬೋದು. ಆ ಅಧಿಕಾರ ವಿವೇಚನೆ ಪ್ರಧಾನಮಂತ್ರಿಗಳಿರುತ್ತೆ. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳ ಅಧಿಕಾರ ಇರುತ್ತೆ. ಹಿ ಕ್ಯಾನ್ ಪ್ರಾಸಿಕ್ಯೂಟ್, ಅವರು ತನಿಖೆಗೆ ಆದೇಶವನ್ನು ಕೊಡ್ಬೋದು. ಆಗ ಪ್ರಶ್ನೆ ಬಂತು, ಚೀಫ್ ಪ್ರಾಸಿಕ್ಯೂಟರ್ಸ್ ಮೇಲೆ ಆರೋಪಗಳು ಬಂದಾಗ ಏನು ಮಾಡಬೇಕು? ಆಗ ರಾಷ್ಟ್ರಪತಿಗಳಿಗೆ ಕೇಂದ್ರದಲ್ಲಿ, ರಾಜ್ಯದಲ್ಲಿ ರಾಜ್ಯಪಾಲರಿಗೆ ಅಧಿಕಾರ ಇದೆ ಅಂತಕ್ಕಂಥದ್ದು. ಕಾನ್ಸ್ಟಿಟ್ಯೂಷನ್ನ 156, 57, 58, 59, 60, 61ವರೆಗೆ ನೀವು ಅದನ್ನು ಓದಿ. ರಾಜ್ಯಪಾಲರ ಡ್ಯೂಟೀಸ್ ಏನು ಅಂತ. ಯೂಶುವಲ್ ಟರ್ಮ್ಸ್ನಲ್ಲಿ ರಾಷ್ಟ್ರಪತಿಗಳು ಮತ್ತು ರಾಜ್ಯಪಾಲರು ಶುಡ್ ವರ್ಕ್ ವಿತ್ ದ ಏಡ್ ಆ್ಯಂಡ್ ಅಡ್ವೈಸ್ ಆಫ್ ದ ಕ್ಯಾಬಿನೆಟ್. ಆದರೆ ಕ್ಯಾಬಿನೆಟ್ನ ಮುಖ್ಯಸ್ಥರ ವಿರುದ್ಧವೇ ಆರೋಪಗಳು ಬಂದಾಗ ಏನು ಮಾಡಬೇಕು ಅಂತಕ್ಕಂಥ ಪ್ರಶ್ನೆ ಬಂತು. ಆಗ ಕ್ಯಾಬಿನೆಟ್ ಏನು ನಿಮಗೆ ಈಗ ಇವತ್ತು ಮುಖ್ಯಮಂತ್ರಿಗಳ ಪ್ರಶ್ನೆ ಬಂದಾಗ ಕ್ಯಾಬಿನೆಟ್ ಇಲ್ಲ, ನೀವು ಮುಖ್ಯಮಂತ್ರಿಗಳನ್ನು ಪ್ರಾಸಿಕ್ಯೂಟ್ ಮಾಡಿ ಅಂತಕ್ಕಂಥ ಅಡ್ವೈಸ್ ಮಾಡುತ್ತಾ ರಾಜ್ಯಪಾಲರಿಗೆ? ಮಾಡಲ್ಲ. ಆಗ ಅವರ ವಿವೇಚನೆಯಿಂದ ಕಾನೂನು ತಜ್ಞರ ಅಭಿಪ್ರಾಯವನ್ನು ಪಡೆದು ಪ್ರಾಸಿಕ್ಯೂಷನ್ಗೆ ಕೊಡಬಹುದು ಅಂತಕ್ಕಂಥ ಅಧಿಕಾರ ರಾಜ್ಯಪಾಲರಿಗೆ ಮತ್ತು ರಾಷ್ಟ್ರಪತಿಗಳಿಗಿದೆ. ಆರ್ಟಿಕಲ್ 361ನಲ್ಲಿ ರಾಜ್ಯಪಾಲರು ರಾಷ್ಟ್ರಪತಿಗಳಿಗೆ ಪ್ರಾಸಿಕ್ಯೂಷನ್ನ ಇಮ್ಯುನಿಟಿ ಹೇಗೆ, ಅದರ ಬಗ್ಗೆನೂ ಕೂಡ ಸಂವಿಧಾನ ಬಹಳ ಡೀಟೇಲ್ ಆಗಿ ಚರ್ಚೆ ಮಾಡುತ್ತೆ. ಕರ್ನಾಟಕದ ಪ್ರಕರಣಗಳನ್ನೇ ತೆಗೆದುಕೊಂಡ್ರೆ HR ಭಾರದ್ವಾಜ್, ಇವತ್ತು ಕಾಂಗ್ರೆಸ್ನಲ್ಲೊಂದು ಆತಂಕ ಇದೆ. ಇವತ್ತು ಕಾಂಗ್ರೆಸ್ ಅಂದರೆ ನೋಡಿ ಹೆಂಗೆ ರಾಜಕೀಯ ಪಕ್ಷಗಳು ಅವರವ್ರ ದೃಷ್ಟಿಯಿಂದ ಆರೋಪ ಮಾಡ್ತಾರೆ. ಈಗ ಕಾಂಗ್ರೆಸ್ನವ್ರು ಏನು ಹೇಳ್ತಿದ್ದಾರೆ, ರಾಜ್ಯಪಾಲರಿಗೆ ಅಧಿಕಾರ ಇಲ್ಲ, ನೀವ್ಯಾಕೆ ಎಕ್ಸಿಕ್ಯೂಟಿವನ್ನು ಒಂದು ರೀತಿ ಟೆಂಟರ್ ಹುಕ್ಸ್ನಲ್ಲಿ ಇಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಸರ್ಕಾರ ಡಿಸ್ಟೆಬಿಲೈಸ್ ಮಾಡುವ ಪ್ರಯತ್ನ. ಬಟ್ HR ಭಾರದ್ವಾಜ್ ಇದನ್ನೇ ಮಾಡಿದರು 2011ರಲ್ಲಿ. ಅಂದರೆ ಆಗ ಕಾಂಗ್ರೆಸ್ ಮತ್ತು JDS ಒಟ್ಟಿಗಿದ್ವು. ಸಿರಾಜಿನ್ ಪಾಷಾ ಒಂದು ಪ್ರೈವೇಟ್ ಕಂಪ್ಲೇಂಟನ್ನು HR ಭಾರದ್ವಾಜ್ ಕೊಟ್ಟಾಗ HR ಭಾರದ್ವಾಜ್ ಅದಕ್ಕೆ ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನನ್ನು ಕೊಟ್ಟಿದ್ದರು. ಮುಖ್ಯಮಂತ್ರಿ ಆಗ ಯಡಿಯೂರಪ್ಪನವರಿದ್ದರು. ನಂತರ ಯಡಿಯೂರಪ್ಪನವ್ರು ಜೈಲ್ಗೂ ಕೂಡ ಹೋಗಬೇಕಾಯಿತು. ಈಗ ಕಾಂಗ್ರೆಸ್ನವರು ಹೇಳ್ತಾರೆ, ಆಗ ಲೋಕಾಯುಕ್ತ ರಿಪೋರ್ಟ್ ಇತ್ತು, ಲೋಕಾಯುಕ್ತ ರಿಪೋರ್ಟ್ನ ಕಾರಣದಿಂದ ಅದು ಕೊಟ್ಟರು, ಈಗ ಡಾಕ್ಯುಮೆಂಟ್ಸ್ ಎಲ್ಲಿದೆ ಅಂತಕ್ಕಂಥದ್ದು ಕಾಂಗ್ರೆಸ್ನ ವಾದ. ಈಗ ಅಬ್ರಾಹಂ ಹೋಗಿ, ಈಗ ನಿಮಗೆ ಅರವಿಂದ್ ಕೇಜ್ರಿವಾಲ್ರ ಪ್ರಕರಣದಲ್ಲೂ ನೋಡಿ, ಲಿಕ್ಕರ್ ಗೇಟ್ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಹವಾಲಾ ಟ್ರಾನ್ಸಾಕ್ಷನ್ನ ಮಾಹಿತಿಗಳು ಸಿಕ್ಕವು. ಗೋವಾದ ಚುನಾವಣೆಗೆ 40, ಇನ್ನೊಂದು ಸಲ 30, ಈ ರೀತಿ ಹಣ ಹೋಗಿದೆ. ಗೋವಾ ಚುನಾವಣೆಗೆ 100 ಕೋಟಿ ರೂಪಾಯಿ ಹೋಗಿದೆ ಅಂತಕ್ಕಂಥದ್ದು. ಹೀಗಾಗಿ ಅಲ್ಲಿನ ಲೆಫ್ಟಿನೆಂಟ್ ಗವರ್ನರ್ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ ಮಾಡ್ತಕ್ಕಂಥ ಅನುಮತಿಯನ್ನು ಕೊಟ್ಟರು. ಬಟ್ ನಮ್ಮ ಸಂವಿಧಾನದಲ್ಲಿ ಎಲ್ಲೂ ಹೇಳಿಲ್ಲ ಪ್ರಾಸಿಕ್ಯೂಷನ್ ಕೊಟ್ಟ ಮೇಲೆ ರಾಜೀನಾಮೆ ಕೊಡಬೇಕು. ದ್ಯಾಟ್ ಈಸ್ ಪರಿಪಾಠ ಮತ್ತು ಪರಂಪರೆ. ಅರವಿಂದ್ ಕೇಜ್ರಿವಾಲ್ ಜೈಲ್ಗೆ ಹೋದರೂ ರಾಜೀನಾಮೆ ಕೊಡ್ತಾ ಇಲ್ಲ. ಯಾವುದೇ ನಿಯಮ ಅಂದರೆ ಪ್ರಾಯಶಃ ಸಂವಿಧಾನ ಬರೆಯೋ ಸಂದರ್ಭದಲ್ಲಿ ಯೋಚನೆ ಮಾಡಿರಬೇಕು, ಒಂದು ಸಣ್ಣ ಆರೋಪ ಬಂದರೂ ಕೂಡ ಅಧಿಕಾರದಲ್ಲಿರೋ ರಾಜೀನಾಮೆ ಕೊಡ್ತಾರೆ ಅಂತಕ್ಕಂಥದ್ದು. ಬಟ್ ಈಗ ಅದು ರಾಜಕಾರಣ ಎಲ್ಲಿವರೆಗೆ ಬಂದಿದೆ ಅಂದರೆ, ನಾನು ಜೈಲಿಗೆ ಹೋದರೂ ಇಲ್ಲ, ಯಾಕೆ ರಾಜೀನಾಮೆ ಕೊಡಬೇಕು, ವಿರೋಧ ಪಕ್ಷಗಳ ಷಡ್ಯಂತ್ರ ಅಂತಕ್ಕಂಥದ್ದು ಹೇಳುವ ರಾಜಕಾರಣಕ್ಕೆ ನಾವು ನಿಂತಿದ್ದೀವಿ. ಈಗ ನಾವು ಕರ್ನಾಟಕದ ಪ್ರಕರಣಕ್ಕೆ ಬರೋಣ. ನೋಡಿ, ನೋ ಡೌಟ್ ದಿಸ್ ಇಸ್, ಈಗ ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳ ಪತ್ನಿಯಗೆ ಸೈಟ್ಗಳು ಇಲ್ಲಿಗಲಿ ಅಲಾಟ್ ಆಗಿವೆ, 14 ಸೈಟ್ಗಳು ಅಂತಕ್ಕಂಥ ಆರೋಪ ಇದೆ. ಮುಖ್ಯಮಂತ್ರಿಗಳು ಅದಕ್ಕೆ ಸುದೀರ್ಘ ಪತ್ರಿಕಾಗೋಷ್ಠಿ ಮಾಡಿದ್ದಾರೆ, ಬಹಳಷ್ಟು ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ, ಡಾಕ್ಯುಮೆಂಟ್ಸ್ಗಳನ್ನು ರಿಲೀಸ್ ಮಾಡಿದ್ದಾರೆ. ಇವೆಲ್ಲವೂ ಸರಿ. ಈಗ TJ ಅಬ್ರಹಾಂ ಒಂದು ಪ್ರೈವೇಟ್ ಕಂಪ್ಲೇಂಟನ್ನು ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ. ರಾಜ್ಯಪಾಲರು ಮೊದಲು ಏನು ಮಾಡಿದರು, ತಾವರ್ಚಂದ್ ಗೆಹ್ಲೋಟ್ ಚೀಫ್ ಸೆಕ್ರೆಟರಿಗೆ ಒಂದು ಪತ್ರ ಬರೆದರು. ನೀವು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಗಳನ್ನು ರಾಜ್ಯಭವನಕ್ಕೆ ಕಳಿಸಿ. ಅದಾದ ಮೇಲೆ ಈಗ TJ ಅಬ್ರಹಾಂ ಸ್ವತಃ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಕಳಿಸಿದ್ದಾರೆ ರಾಜ್ಯ ಸರ್ಕಾರಕ್ಕೆ. ಏನು ಪತ್ರ ಇದೆ, ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ನನ್ನ ಬಳಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ಬಂದಿದೆ,
ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತಕ್ಕಂಥದ್ದನ್ನು ಅವ್ರು ಕೇಳ್ತಿದ್ದಾರೆ. ಕೊಡಬಾರ್ದು ಆದರೆ ಯಾಕೆ ಕೊಡಬಾರ್ದು ಅನ್ನೋದನ್ನು ನೀವು ಹೇಳಿ ಅಂತಕ್ಕಂಥದ್ದನ್ನು ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ. 2 ಪ್ರಶ್ನೆಗಳು ಬರ್ತಾವೆ ಭಾವನಾ. ನೋಡಿ, ಬಹಳಷ್ಟು ಸಂದರ್ಭಗಳಲ್ಲಿ ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಕೇಂದ್ರದಲ್ಲಿ ಬೇರೆ ಸರ್ಕಾರ ಇರುತ್ತೆ, ರಾಜ್ಯದಲ್ಲಿ ಬೇರೆ ಸರ್ಕಾರ ಇರುತ್ತೆ. ಸಂವಿಧಾನ ಇದನ್ನು ಹೇಗೆ ನೋಡುತ್ತೆ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ. ನೀವು ದಿನಂಪ್ರತಿ ಕಂಪ್ಲೇಂಟ್ಗಳು ಬಂದಾಗ ನೀವು ಪ್ರಾಸಿಕ್ಯೂಷನ್ ಅನುಮತಿ ಕೊಡ್ಲಿಕ್ಕೆ ಹೋದರೆ ಯಾವುದೇ ಚುನಾಯಿತ ಸರ್ಕಾರ ಕೆಲಸ ಮಾಡೋಕ್ಕಾಗಲ್ಲ ಒಂದು ಭಾಗದಿಂದ. ಇನ್ನೊಂದು ಭಾಗದಿಂದ ನೋಡಿದಾಗ ಹಾಗಿದ್ರೆ ಯಾವುದಾದ್ರೂ ಮುಖ್ಯಮಂತ್ರಿ ಪ್ರಧಾನಮಂತ್ರಿ ವಿರುದ್ಧ ಆರೋಪಗಳು ಬಂದಾಗ ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡದೇ ಇದ್ದರೆ ಅವರು ಅಧಿಕಾರದಿಂದ ಕೆಳಗಿಳಿಯುವವರೆಗೆ ನೀವು ಅವರನ್ನು ಇಮ್ಯುನಿಟಿ ಕೊಡ್ತೀರಾ ಅನ್ನುವ ಪ್ರಶ್ನೆ ಬರುತ್ತೆ. ಅಂದರೆ ಎರಡೂ ಪೂರ್ಣ ಸತ್ಯ ಅಲ್ಲ. ಹಾಗಿರುವಾಗ ರಾಜ್ಯಪಾಲರು ರಾಜಕಾರಣವನ್ನು ಹಿಂದೆ ಇಟ್ಟು ಓನ್ಲಿ ಆನ್ ದ ಮೆರಿಟ್ಸ್ ಆಫ್ ದ ಕೇಸಸ್ ಏನು ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ಇಟ್ ವಿಲ್ ಬಿ ಚಾಲೆಂಜ್ಡ್ ಇನ್ ದ ಕೋರ್ಟ್. ಈಗ ಫ್ರಿವ್ಲೆಸ್ ಆಗಿ ಪ್ರತಿದಿನ ರಾಜ್ಯಪಾಲರ ಬಳಿ ಕಂಪ್ಲೇಂಟ್ ಬರ್ತಾ ಇರುತ್ತೆ. ಈಗ ಪ್ರತಿದಿನ ಕೆಲ ಡಾಕ್ಯುಮೆಂಟ್ಸ್ಗಳನ್ನು ಪತ್ರಕರ್ತರಿಗೆ ತಂದು ಕೊಡಲ್ವಾ? ಎಲ್ಲವನ್ನ ನಾವು ಸುದ್ದಿ ಮಾಡ್ತೀವ? ವಿ ವಿಲ್ ಗೋ ಥ್ರೂ ಇಟ್, ವಿ ವಿಲ್ ಎಕ್ಸಾಮಿನ್ ಇಟ್, ವಿ ವಿಲ್ ವೆರಿಫೈ ಇಟ್, ದೆನ್ ವಿ ವಿಲ್ ಮೇಕ್ ಇಟ್ ಅ ನ್ಯೂಸ್. ಇನ್ ದ ಸೇಮ್ ವೇ ಈಗ ರಾಜ್ಯಪಾಲರು ಮುಖ್ಯಮಂತ್ರಿಗಳ ಪತ್ನಿಯ ವಿರುದ್ಧದ ಪ್ರಕರಣದಲ್ಲಿ ಏನು ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗಿದೆ. ಕಾಂಗ್ರೆಸ್ ಇಸ್ ಟೇಕಿಂಗ್ ಇಟ್ ಆಸ್ ಅ ಪೊಲಿಟಿಕಲ್ ಫೈಟ್. ನೀವು ಲೀಗಲ್ ಏನಾಗುತ್ತೆ ಆಗುತ್ತೆ, ಬಟ್ ಪೊಲಿಟಿಕಲ್ ಫೈಟ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯನವರು ಇವತ್ತು ಬ್ರೇಕ್ಫಾಸ್ಟ್ ಮೀಟಿಂಗನ್ನು ಕರೆದಿದ್ದಾರೆ. ಅವರು ಕ್ಯಾಬಿನೆಟ್ಟನ್ನು ಚೇರ್ ಮಾಡದೆ, ಬಿಕಾಸ್ ಅವರ ವಿರುದ್ಧದ ಪ್ರಕರಣ ಆದ್ದರಿಂದ ಕ್ಯಾಬಿನೆಟ್ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕು, ರಾಜ್ಯಪಾಲರು ಡಿಸ್ಟೆಬಿಲೈಸ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಮಾಡಬೇಕಾ? ಈ ಎಲ್ಲ ಚರ್ಚೆಗಳು ಮುಖ್ಯಮಂತ್ರಿಗಳು ಕೂಡ ಕಾನೂನಿನ ಸಲಹೆಯನ್ನು ಪಡಿತಾ ಇದ್ದಾರೆ. ನನಗನ್ಸುತ್ತೆ ಭಾವನಾ, ದಿಸ್ ಇಸ್ ಮೈ ಅಸೆಸ್ಮೆಂಟ್, ಒಂದು ವೇಳೆ ಕೇಂದ್ರ ಸರ್ಕಾರ ಅಥವಾ BJP ಸರ್ಕಾರ ರಾಜ್ಯಪಾಲರ ಮೂಲಕ ಇದಕ್ಕೆ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟರೆ ಸಿದ್ದರಾಮಯ್ಯನವ್ರಿಗೊಂದು ಸಿಂಪತಿ ಬರುವ ಸಾಧ್ಯತೆಗಳನ್ನು ಅಲ್ಲಗಳೆಯುವಂತಿಲ್ಲ. ಪಾಲಿಟಿಕಲಿ ಏನಾಗುತ್ತೆ ಅನ್ನೋದು ಮೊದಲು ನೋಡಿ. ನೀವು ವಿರೋಧ ಪಕ್ಷವಾಗಿ ಪೊಲಿಟಿಕಲ್ ಫೈಟ್ ಮಾಡೋದು, ಆದರೆ ಈ ಪ್ರಕರಣ ಬಂದಿದೆ ಅಂದಾಕ್ಷಣ ನಿಮಗೆ ನಿಮ್ಮ ಬಳಿ ಯಾವುದೋ ರಿಪೋರ್ಟ್ ಇಲ್ಲ, ನಿಮ್ಮ ಬಳಿ ಯಾವುದೇ ರೀತಿಯಾಗಿರ್ತಕ್ಕಂಥ ರಿಪೋರ್ಟ್ ಇಲ್ಲ. ಹಾಗಿರುವ ಸಂದರ್ಭದಲ್ಲಿ ನೀವು ಎಲ್ಲ ಮುಖ್ಯಮಂತ್ರಿಗಳು ಪಡೆದಿರತಕ್ಕಂಥ ಸೈಟ್ಗಳನ್ನು ನೀವು ಪ್ರಾಸಿಕ್ಯೂಷನ್ಗೆ ಹೇಳ್ತಾ ಇರೋದು, ನೀವು ತನಿಖೆ ನಡೆಸಬಾರ್ದು ಅನ್ನೋದನ್ನು ನಾನು ಎಲ್ಲೂ ಹೇಳ್ತಾ ಇಲ್ಲ. ನೀವು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಇಟ್ ಕ್ಯಾನ್ ಬಿ ಗ್ಯಾದರ್ ಪೊಲಿಟಿಕಲ್ ಸಿಂಪತಿ ಫಾರ್ ಸಿದ್ದರಾಮಯ್ಯ. ಆ ಕಾರಣದಿಂದಲೇ ಅವರು ಅಹಿಂದ ಕಾರ್ಡನ್ನು KN ರಾಜಣ್ಣ ಪ್ಲೇ ಮಾಡ್ತಾರೆ. ಇದೇ ಸಿಂಪತಿ ಯಡಿಯೂರಪ್ಪನವ್ರಿಗೆ ಬಂದಿತ್ತು. ನಿಮ್ಗೆ ನೆನಪಿದ್ರೆ 2011ರಲ್ಲಿ HR ಭಾರದ್ವಾಜ್ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ನಂತರ ಯಡಿಯೂರಪ್ಪ ಅವ್ರಿಗೆ ದೊಡ್ಡ ಸಿಂಪತಿ ಬಂತು. KJP ಮಾಡಿದ್ರು 10% ವೋಟ್ ತೆಗೆದ್ರು. ಇದರಲ್ಲಿ 2 ಆಟಗಳಿವೆ. ಒಂದು BJP ಏನು ಬಯಸ್ತಾ ಇದೆ ಮೇಲೆ, ಅದು ರಾಜ್ಯಪಾಲರ ಮೂಲಕ ಏನು ಮಾಡುತ್ತೆ ಅಂತಕ್ಕಂಥದ್ದು ಒಂದು ಭಾಗ. ಕಾನೂನನ್ನು ಸ್ವಲ್ಪ ಕಾನೂನು ಒಂದು ವಿಚಾರ ಬಿಡಿ, ಪೊಲಿಟಿಕಲಿ. ಇನ್ನೊಂದು ಭಾಗ ಕಾಂಗ್ರೆಸ್ ಹೈಕಮಾಂಡ್ ಏನು ಬಯಸ್ತಾ ಇದೆ, DK ಶಿವಕುಮಾರ್ ಏನು ಬಯಸ್ತಾ ಇದ್ದಾರೆ. ಅಂದರೆ ಸಿದ್ದರಾಮಯ್ಯನವರ ಮೇಲಿನ ತೂಗು ಕತ್ತಿ BJPಯಿಂದ ಇದೆ ಅಂತ ಮಾತ್ರ ತಿಳ್ಕೊಬೇಡಿ, ಕಾಂಗ್ರೆಸ್ನಿಂದನೂ ಕೂಡ. ಕಾಂಗ್ರೆಸ್ನಿಂದ ಹಿ ಹ್ಯಾಸ್ ಟು ಫೈಟ್ ಟೂ ವೇ. ಅನದರ್ ವೀಕ್, ಇನ್ನೊಂದು ವಾರ ಬಹಳಷ್ಟು ವೆರಿ ಇಂಟ್ರೆಸ್ಟಿಂಗ್, ಒಂದು ಕಾನೂನಿನ ದೃಷ್ಟಿಯಿಂದ, ಇನ್ನೊಂದು ರಾಜಕಾರಣದ ದೃಷ್ಟಿಯಿಂದ. ಮೈಸೂರು ಪಾದಯಾತ್ರೆಗೆ JDSನಿಂದ ಅಪಸ್ವರ. ಒಟ್ಟಾಗಿ ಪಾದಯಾತ್ರೆ ಇದೀಗ ಸಾಧ್ಯ ಇಲ್ಲ ಅಂತ ಅನ್ನಿಸ್ತಾ ಇದೆ. ಒಗ್ಗಟ್ಟಾಗಿ ಪಾದಯಾತ್ರೆ ಹೋಗೋದಕ್ಕೆ JDS ಮನಸ್ಸು ಮಾಡ್ತಾ ಇಲ್ಲ. BJP JDS ಮೈತ್ರಿಯಲ್ಲಿ ಪಾದಯಾತ್ರೆ ವಿಷಯದಲ್ಲಿ ಬಿರುಕು ಮೂಡಿದೆ. ಮೈಸೂರು ಪಾದಯಾತ್ರೆಗೆ ಬೆಂಬಲನೂ ಇಲ್ಲ, ನೈತಿಕ ಬೆಂಬಲನೂ ಇಲ್ಲ, ಪಾರ್ಟಿಸಿಪೇಷನ್ನೂ ಇಲ್ಲ. BJP ನಾಯಕರ ಪಾದಯಾತ್ರೆಗೆ HD ಕುಮಾರಸ್ವಾಮಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇದ್ದಾಗ ನಾವು ಯಾಕೆ ಬೆಂಬಲ ಕೊಡಬೇಕು ಅಂತಿದ್ದಾರೆ. ಎಲ್ಲಾ ಗೊಂದಲದ ನಡುವೆ ಈಗ ಪಾದಯಾತ್ರೆ ನಡೆಯುತ್ತಾ? ಶನಿವಾರನೇ ಪಾದಯಾತ್ರೆ ಆರಂಭ ಮಾಡೋದಕ್ಕೆ ರಾಜ್ಯ BJP ನಿರ್ಧಾರ ಮಾಡಿದ್ಯಾ? ಕೇಂದ್ರ ಹೈಕಮಾಂಡ್ ಏನ್ ಹೇಳ್ತಾ ಇದೆ? ಹಾಗಾದ್ರೆ HDK ಇದ್ರ ಬಗ್ಗೆ ಏನ್ ಹೇಳಿದ್ದಾರೆ ಕೇಳಿಸ್ಕೊಳ್ಳಿ. ಪ್ರಕರಣ ಇಟ್ಕೊಂಡು ನಾವು ಪಾದಯಾತ್ರೆ ಮಾಡತಕ್ಕಂಥದ್ದು ಜನಸಾಮಾನ್ಯರ
ಮನಸ್ಸಿನಲ್ಲಿ ಏನು ಆಗಬಹುದು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ತೀರ್ಮಾನ ಮಾಡ್ಕೊಂಡಿದ್ದೇವೆ. ಜನರ ಒಂದು ಭಾವನೆಗಳು ಇವತ್ತು ಅವರ ನೋವಿಗೆ ನಾವು ಸ್ಪಂದಿಸಬೇಕಾದಂಥದ್ದೇನಿದೆ. ಇಂಥ ಸಂದರ್ಭದಲ್ಲಿ ರಾಜಕೀಯವೇ ನಮಗೆ ಪ್ರಾಮುಖ್ಯ ಅಲ್ಲ. ಇವತ್ತು ನಮಗೆ ಹಲವಾರು ಕುಟುಂಬಗಳು ಬೀದಿಗೆ ಬಂದಿದ್ದಾವೆ. ನೂರಾರು ಹಳ್ಳಿಗಳು ಉತ್ತರ ಕರ್ನಾಟಕದಲ್ಲಿ ಜಲಾವೃತವಾಗಿದೆ. ಇಂಥ ಸಂದರ್ಭದಲ್ಲಿ ನಾವು 10 ದಿವಸ ಪಾದಯಾತ್ರೆ ಹೋದರೆ ಅದು ಯಾರು ಮೆಚ್ತಾರೋ ಗೊತ್ತಿಲ್ಲ ನನಗೆ. ನಾವು ಯಾವ ಕಾರಣಕ್ಕೂ ಕೊಡೋದಿಲ್ಲ. ಯಾಕೆಂದ್ರೆ ಒಂದು ನಿಮಿಷ, ಇಲ್ಲಿ ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಇದ್ದಾಗ ಬೆಂಗಳೂರಿನಿಂದ ಮೈಸೂರಿನವರೆಗೆ ನಮ್ಮ ಶಕ್ತಿ ಇರತಕ್ಕಂಥದ್ದು ಅಷ್ಟೆಲ್ಲ ಇದ್ದು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಹೋದ ಮೇಲೆ ಸರಿಯಾದ ರೀತಿಯಲ್ಲಿ ನಾವ್ಯಾತಿಗೆ ಬೆಂಬಲ ಕೊಡಬೇಕು? ನಾನು ಮಾಧ್ಯಮದಲ್ಲೇ ನೋಡಿದೆ. ನಮ್ದು ಉದ್ದೇಶ ಇರತಕ್ಕಂಥದ್ದು ಈ ಬಿಸಿಯಲ್ಲೇ ಸಿದ್ದರಾಮಯ್ಯನವರು ರೆಡ್ ಹ್ಯಾಂಡ್ ಆಗಿ 14 ಸೈಟ್ ಅವ್ರು ತಗೊಂಡಿದ್ದಾರೆ, 100 ಸೈಟ್ ಅವ್ರ ಹಿಂಬಾಲಿಕರು ತಗೊಂಡಿದ್ದಾರೆ. ಒಟ್ಟು 3 ರಿಂದ 4 ಸಾವಿರ ಕೋಟಿ ದೊಡ್ಡ ಹಗರಣ ಆಗಿದೆ. ನೋಡಿ, ಸದನದೊಳಗಡೆ ನಾನು ಕುಮಾರಸ್ವಾಮಿ ಅವ್ರ ಜೊತೆ ಮೀಟಿಂಗ್ ಎಲ್ಲ ಮಾಡಿ ಸದನದಲ್ಲಿ ಒಳ್ಳೆ ರೀತಿಯಾದಂಥ ಹೋರಾಟ ಆಗಿದೆ. ಕಾಂಗ್ರೆಸ್ ಅವರು ಬಾಯಿ ಮುಚ್ಚೋ ರೀತಿ ಹೋರಾಟವನ್ನು ಮಾಡಿದಿರಿ. GT ದೇವೇಗೌಡರು ನೆನ್ನೆ ಪ್ರೆಸ್ ಮೀಟ್ ಮಾಡಿ ಈ ಪಾದಯಾತ್ರೆಗೆ ವಿರೋಧ ಇದ್ದೀರಿ, ನಾವು ಮಳೆ ಬರ್ತಾ ಇದೆ, ಜನ ತೊಂದರೆಯಲ್ಲಿದ್ದಾರೆ, ರೈತರು ಸಂಕಷ್ಟದಲ್ಲಿದ್ದಾರೆ ಅಂತ ಈ ಕಾರಣಗಳನ್ನು ಕೇಳಿ ನಮ್ಮ ಈ ಒಂದು ಯಾತ್ರೆಯನ್ನು ಮುಂದೂಡಬೇಕು ಅಂತ ವಿನಂತಿ ಮಾಡಿದ್ದಾರೆ. ನಾವು ಕೂಡ ನಮ್ಮ ಕೇಂದ್ರದ ನಾಯಕರ ಜೊತೆ ಸಂಪರ್ಕದಲ್ಲಿದ್ದೀನಿ. ನಿನ್ನೆನೂ ಕೂಡ ಪ್ರಹ್ಲಾದ್ ಜೋಶಿ ಅವ್ರ ಜೊತೆ ಮಾತಾಡಿದ್ದೀನಿ. ಈಗ ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡ್ತೀನಿ. ನಾನು ಮಾಧ್ಯಮದಲ್ಲಿ ಪ್ರಶಾಂತ್, ಬಿಜೆಪಿ JDS ಕಥೆ ಏನೋ ಗೊತ್ತಿಲ್ಲ, ಒಂಚೂರು ಕಾಂಗ್ರೆಸ್ಸಿಗರು ಖುಷಿಯಾಗಿರ್ಬೋದು. ಆದರೆ ಏನು JDS ತಲೆಯಲ್ಲಿ ನೋಡ್ತಾ ಇದೆ ನೋಡಿ, ಅದಕ್ಕೆ ನಾನು ಹೇಳಿದೆ, ಪಾಲಿಟಿಕ್ಸನ್ನು ಬರೀ ಐಸೋಲೇಟೆಡ್ ಘಟನೆಯಾಗಿ ನೋಡಿದರೆ ಅದು ಅರ್ಥನೇ ಆಗಲ್ಲ. ಪಾಲಿಟಿಕ್ಸನ್ನು ಡಾಟ್ ಕನೆಕ್ಟ್ ಮಾಡಿಯೇ ನೋಡ್ತಾ ಇರಬೇಕು. ತಮಾಷೆಗೆ ಹೇಳಬೇಕಾದ್ರೆ ಈ ನೀವು ಸೋಲೋ ಟ್ರಿಪ್ ಇರ್ತವೆ, ಸಿಂಗಲ್ ಇರ್ತೀರಲ್ವ, ಸೋಲೋ ಟ್ರಿಪ್ ಮಾಡುವಾಗ ನೀವು ಯಾರನ್ನೂ ಕೇಳಬೇಕಾಗಿಲ್ಲ, ಎಲ್ಲೂ ಹೋಗ್ಬೋದು. ಕೇದಾರ್ನಾಥ್ಗೆ ಹೋಗಿ, ಅಮರನಾಥ್ಗೆ ಹೋಗಿ, ಬೇಡ ವಿದೇಶಕ್ಕೆ ಹೋಗಿ, ಬ್ಯಾಂಕಾಕ್ ಹೋಗಿ, ಕೇಳೋರಿರಲ್ಲ ಬ್ಯಾಚುಲರ್ ಇದ್ದಾಗ. ಆದರೆ ನೀವು ಕಟ್ಕೊಂಡ್ಮೇಲೆ ನೀವು ಮಲ್ಲೇಶ್ವರಂಗೆ ಶಾಪಿಂಗ್ ಹೋಗ್ಬೇಕಾದ್ರೂ ಕೇಳಬೇಕಾಗತ್ತೆ. ಅಂದರೆ ತಮಾಷೆ ಆಗೋದು. ಬದುಕಿರ್ಬೋದು, ರಾಜಕಾರಣ ಇರ್ಬೋದು ರೀ, ಎವ್ರಿಥಿಂಗ್. ನೀವೀಗ JDS ಏನು ಹೇಳ್ತಾ ಇದೆ, ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ. BJP ನಾಯಕರು 2-3 ಬಾರಿ JDSನವ್ರ ಜೊತೆ ಸಭೆ ಮಾಡಿದ್ದಾರೆ. ಬಟ್ ಈಗ JDS ಅವ್ರಿಗೆ ಏನು ಅನಿಸ್ತಾ ಇದೆ, ಆಫ್ಟರ್ ಥಾಟ್ ಏನು ಅನಿಸ್ತಾ ಇದೆ ಅಂತಂದರೆ, ಸಿದ್ದರಾಮಯ್ಯನವರ ವಿರುದ್ಧ ಪಾದಯಾತ್ರೆ ಸರಿ, ಸಿದ್ದರಾಮಯ್ಯನವ್ರಿಗೆ ಏನಾಗುತ್ತೋ ಬಿಡುತ್ತೋ ಅದು ಮುಂದಿನ ಪ್ರಶ್ನೆ ರಾಜಕೀಯವಾಗಿ. ವಿಜೇಂದ್ರರನ್ನು ಯಾಕೆ ರಾಜಕಾರಣದಲ್ಲಿ ನಾವು ತಂದು ಪ್ರತಿಷ್ಠಾಪನೆ ಮಾಡಬೇಕು? ಬೆಂಗಳೂರಿನಿಂದ ಮೈಸೂರಿನ ಪಾದಯಾತ್ರೆ ಅಂದರೆ ಅದು ವಿಜೇಂದ್ರರ ಪಾದಯಾತ್ರೆ ಅನ್ನೋ ರೀತಿ ಪ್ರತಿಬಿಂಬಿತ ಆಗ್ತಾ ಇರುವಾಗ, ಒಕ್ಕಲಿಗರ ಭಾಗದಲ್ಲಿ ಯಾಕೆ ಲಿಂಗಾಯತ ನಾಯಕ ಯಡಿಯೂರಪ್ಪನವರ ಮಗನನ್ನು ತಂದು ನಾವು ಪ್ರತಿಷ್ಠಾಪನೆ ಮಾಡಬೇಕು? ನಮ್ಮ ಮಗನ 2 ಚುನಾವಣೆಗಳನ್ನು ಸೋತು 3ನೇ ಚುನಾವಣೆಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ನಿಖಿಲ್ ಮುಂದೇನು ಅಂತಕ್ಕಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲದೆ ಇರುವಾಗ, ನಮ್ಮ ಕಾರ್ಯಕರ್ತರನ್ನು ಗುಡ್ಡೆ ಹಾಕಿ, ನಮ್ಮ ಕಾರ್ಯಕರ್ತರನ್ನು ಎಳೆತಂದು ಬೆಂಗಳೂರು ಮೈಸೂರು ಹೈವೇಯಲ್ಲಿ BJPಯನ್ನು ಯಾಕೆ ಪ್ರತಿಷ್ಠಾಪನೆ ಮಾಡಬೇಕು? ಲಾಂಗ್ ಟರ್ಮ್ ಅದರ ಇಫೆಕ್ಟ್ ಏನು ಅಂತಕ್ಕಂಥದ್ದು JDSಗೆ ಅನಿಸ್ತಾ ಇರ್ತಕ್ಕಂಥ ಪ್ರಶ್ನೆ. ಭಾಳ ಮೊದಲು ಉತ್ಸಾಹದಲ್ಲಿ JDS ಹೋಗಿ ವಿಜೇಂದ್ರ ಮತ್ತು ಅಶೋಕ್ ಜೊತೆ ವಿಧಾನಸಭೆಯಲ್ಲೂ ಕೂಡ ಮೀಟಿಂಗ್ಗಳನ್ನು ಮಾಡಿ ನಾವು ಪಾದಯಾತ್ರೆ ಮಾಡ್ತೀವಿ ಅಂತಕ್ಕಂಥದ್ದು ಹೊರಟು. ಈಗ ಸಿದ್ದರಾಮಯ್ಯನವರ ಪಾಲಿಟಿಕ್ಸ್ ಇಸ್ ಇಮ್ಮೆಟೀರಿಯಲ್ ಟು JDS. ಅದು ಯಾವತ್ತೂ ಲಾಗರ್ ಹೆಡ್ಸಲ್ಲೇ ಇರುತ್ತೆ. ಸಿದ್ದರಾಮಯ್ಯನವರ ಈಗ ಕುರುಬರು ಮತ್ತು ಒಕ್ಕಲಿಗರು 2004ರಲ್ಲಿ ಬೇರೆ ಆದ ನಂತರ, 2004ರ ಚುನಾವಣೆಯ ನಂತರ ಅವರಿಬ್ಬರು ಎಂದೂ ಒಟ್ಟಾಗಿ ವೋಟ್ ಮಾಡಿಲ್ಲ. ಈಗ ಆ ಲಾಗರ್ ಹೆಡ್ಸ್ ಇರೋದೇ. ಆದರೆ ಇಲ್ಲಿ ತಂದು BJPಯನ್ನು ಒಳಗಡೆ ಯಾಕೆ ಕರ್ಕೊಂಬರ್ಬೇಕು, ವಿಜೇಂದ್ರರನ್ನು ಯಾಕೆ ಒಳಗಡೆ ಕರ್ಕೊಂಬರ್ಬೇಕು ಅನ್ನೋದು JDSನ್ನು ಕಾಡ್ತಾ ಇರ್ತಕ್ಕಂಥ ಮೂಲಭೂತ ಪ್ರಶ್ನೆ. ಅದಕ್ಕೆ ನಾನಾ ರೀತಿಯಾಗಿರ್ತಕ್ಕ, ಈಗ ಅಂದರೆ ನನಗನ್ಸಿದ್ದು ಸಂಡೇ ಸಭೆಯಲ್ಲಿ ಕುಮಾರಸ್ವಾಮಿಯವರೇ ಇದ್ದರು, ಅವರೇ ಬಂದು ಹೊರಗಡೆ ಪತ್ರಿಕಾಗೋಷ್ಠಿ ಮಾಡಿದರು. ನಿನ್ನೆ ಮಂಗಳವಾರ 48 ಗಂಟೆಯಲ್ಲಿ ಏನಾಯಿತು? 2 ಹಂತದ ಇದೆಲ್ಲ ಯಾಕೆ ನಡೀತಾ ಇದೆ ಭವನ? ಕಾಂಗ್ರೆಸ್ನಲ್ಲಿರ್ಬೋದು, BJPಯಲ್ಲಿರ್ಬೋದು, JDSನಲ್ಲಿರ್ಬೋದು. ನಾವು ಮೊನ್ನೆ ಕೂಡ ಇದರ ಚರ್ಚೆ ಮಾಡಿದ್ವಿ. ವೋಟ್ ಬ್ಯಾಂಕ್ನ ಆಣೆಕಟ್ಟುಗಳು ಒಡೆಯುವ ಸಮಯ ಬಂದಿದೆ. 2004ರಿಂದ 24ರ ಚುನಾವಣೆವರೆಗೆ ವೋಟ್ ಬ್ಯಾಂಕ್ನ ಒಂದು ಪ್ಯಾಟರ್ನನ್ನು ನೋಡ್ತಾ ಇದ್ವಿ. ಒಕ್ಕಲಿಗರಿಗೆ ದೇವೇಗೌಡರು, ಲಿಂಗಾಯತರಿಗೆ ಯಡಿಯೂರಪ್ಪ, ಕುರುಬರಿಗೆ, ಮುಸ್ಲಿಮರಿಗೆ
OBCಗಳಿಗೆ ಸಿದ್ದರಾಮಯ್ಯ, ಸಿದ್ದರಾಮಯ್ಯನವರು, ದಲಿತ್ ರೈಟ್ ವಿತ್ ಮಲ್ಲಿಕಾರ್ಜುನ್ ಖರ್ಗೆ ಅಂಡ್ ಪರಮೇಶ್ವರ್, ದಲಿತ್ ಲೆಫ್ಟ್ ವಿತ್ ಕಾರಜೋಳ್ ಅಂಡ್ ಜಿಗಜಿಣಗಿ, ಹಿಂದೆ ಶಾಣಪ್ಪನವರಿದ್ದರು. ಈ ವೋಟ್ ಬ್ಯಾಂಕ್ನ ಪ್ಯಾಟರ್ನನ್ನು ನಾವು ನೋಡಿದ್ದೀವಿ. ಈಗ 24ರ ನಂತರ, 24ರ ಚುನಾವಣೆಯ ನಂತರ ಅದು ಒಡೆಯುವ ಸಮಯ ಬಂದಿದೆ. ಅದು ಒಡೆದ್ರೆ ಹೇಗಾಗತ್ತೆ ಅಂತಕ್ಕಂಥದ್ದು ಪೊಲಿಟಿಕಲ್ ರಿಅಲೈನ್ಮೆಂಟ್ ದೃಷ್ಟಿಯಿಂದ ನೋಡ್ಲಾಗ್ತಾ ಇದೆ. ಆ ಕಾರಣದಿಂದ ಕುಮಾರಸ್ವಾಮಿ ಅವ್ರಿಗೆ ಅನಿಸ್ತಾ ಇದೆ, BJP ಜೊತೆ ಮೈತ್ರಿ ಮಾಡ್ಕೊಂಡ್ವಿ, ನಮಗೂ 2 ಸೀಟ್ ಬಂತು, ಕೇಂದ್ರ ಮಂತ್ರಿ ಬಂತು, BJPಯವ್ರಿಗೂ ಲಾಭ ಆಯಿತು. ಈಗ ನಾವು ವಿಜೇಂದ್ರ ಅಂತಂದು ಪ್ರತಿಷ್ಠಾಪನೆ ಮಾಡಿ ಮುಂದಿನ ಮುಖ್ಯಮಂತ್ರಿ ಅಂತಕ್ಕಂಥ ರೀತಿಯಲ್ಲಿ ಮೆರೆಸಬೇಕಾ? ಇದು JDSನ್ನು ಕಾಡ್ತಾ ಇರ್ತಕ್ಕಂಥ ಮೂಲಭೂತ ಪ್ರಶ್ನೆ. ಅಂದರೆ ಒಂದು ಪಾದಯಾತ್ರೆ ಸಕ್ಸಸ್ ಆದರೆ ಆ ನಾಯಕನಿಗೆ ಒಂದು ಕ್ರೆಡಿಟ್ ಬರುತ್ತೆ. ಜಗನ್ ರೆಡ್ಡಿಗೆ ಯಾಕೆ ಕ್ರೆಡಿಟ್ ಬಂತು? ಪಾದಯಾತ್ರೆ ಮೂಲಕ ಬಂತು. YSRಗೆ 2004ರಲ್ಲಿ ಯಾಕೆ ಕ್ರೆಡಿಟ್ ಬಂತು? ಪಾದಯಾತ್ರೆಯ ಮೂಲಕ ಬಂತು. ಪಾದಯಾತ್ರೆ ಒಂದು ರೀಚ್ ಔಟ್ ಆಗ್ತಕ್ಕಂಥ, ಜನರನ್ನು ನೇರವಾಗಿ ಭೇಟಿಯಾಗ್ತಕ್ಕಂಥ, ಅವರನ್ನು ಇನ್ವಾಲ್ವ್ಮೆಂಟ್ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಅದು. ಕರ್ನಾಟಕದಲ್ಲಿ ಬಳ್ಳಾರಿ ಪಾದಯಾತ್ರೆ ವಾಸ್ ಹೈಲಿ ಸಕ್ಸಸ್. ಸಿದ್ದರಾಮಯ್ಯನವರ ಆ ಪಾದಯಾತ್ರೆ ಅವರು ತೊಡೆ ತಟ್ಟಿ, ನನಗೆ ಇನ್ನೂ ನೆನಪಿದೆ, ಸದನದಲ್ಲಿ ಕಂಪ್ಲಿ ರಾಮುಲು ಅವರು ಅಳಿಯ ಇದ್ದರು. ಆ ಜಗಳದಿಂದ ಅದು ಪಾದಯಾತ್ರೆಯ ರೂಪದಲ್ಲಿ ರೂಪಾಂತರ ಆಯಿತು. ದೊಡ್ಡ ಸಕ್ಸಸ್ ಅದು. ಆ ಕಾರಣದಿಂದ ಈಗ ವಿಜೇಂದ್ರ ಮೂಡಾ ಹಗರಣದಲ್ಲಿ ಪಾದಯಾತ್ರೆ ಮಾಡಿದರೆ ವಿಜೇಂದ್ರನಿಗೊಂದು ಲೆಜಿಟಿಮಸಿ ಬರುತ್ತೆ. ಯಾಕಂದರೆ BJPಯಲ್ಲಿ ಈಗ ಅಶೋಕ್ ಇರಲಿ, ಅಶ್ವಥ್ ನಾರಾಯಣ ಇರಲಿ, ಆ ಲೆಜಿಟಿಮೇಟ್ ಒಕ್ಕಲಿಗ ನಾಯಕ ಅಂತಕ್ಕಂಥ ಕ್ರೆಡಿಟನ್ನು ತೆಗೆದುಕೊಳ್ಳುವ ಸ್ಥಿತಿಯಲ್ಲಿಲ್ಲ. ಹೌದು. ಯಡಿಯೂರಪ್ಪನವರ ಪುತ್ರ ವಿಜಯೇಂದ್ರಗೆ ಲಿಂಗಾಯತರ ನಾಯಕತ್ವ ಇರೋದರಿಂದ ಉಳಿದ ಸಮುದಾಯಗಳು ಕೂಡ ಪೊಲಿಟಿಕಲಿ ಅಲೈನ್ ಮಾಡ್ತಕ್ಕಂಥ ಶಕ್ತಿ ಇದೆ. ಹೀಗಾಗಿ ಎಲ್ಲಿ ಪ್ರತಿಷ್ಠಾಪನೆ ಆಗ್ಬಿಡ್ತಾರೋ ಅಂತಕ್ಕಂಥದ್ದು JDSಗೆ ಇರ್ತಕ್ಕ. ಆ್ಯಂಡ್ ಇಟ್ ಈಸ್ ರೈಟ್ಲಿ ಸೊ. ಎಲ್ಲ ರಾಜಕೀಯ ಪಕ್ಷಗಳು ಮೊದಲು ನಮ್ಮ ಅಸ್ತಿತ್ವ. ಈಗ ಹೇಳ್ತಾರಲ್ಲ, ಅನ್ನತೋ ಪ್ರಾಣ, ಪ್ರಾಣತೋ ಪರಾಕ್ರಮ. ಅನ್ನ ಇದ್ದರೆ ಪ್ರಾಣ ಉಳಿಯುತ್ತೆ, ಪ್ರಾಣ ಇದ್ದರೆ ಪರಾಕ್ರಮ ಮಾಡ್ಬೋದು. ನೀವು ಇನ್ನೊಬ್ಬನ ಅಲ್ಲಿ ತಂದು ಪ್ರತಿಷ್ಠಾಪನೆ ಮಾಡಿದರೆ JDSನ ಸ್ಥಿತಿ ಏನು ಮುಂದೆ? ಆ ಕಾರಣದಿಂದ ಮತ್ತು BJP ಒಳಗಡೆನೂ ಅಶೋಕ್, ಅಶ್ವಥ್ ನಾರಾಯಣ್, CT ರವಿ, ಸುನೀಲ್ ಕುಮಾರ್ ಇವರೆಲ್ಲರೂ ವಿರೋಧ ಇದೆ ಪಾದಯಾತ್ರೆಗೆ. ವಿರೋಧ ಇನ್ ದ ಸೆನ್ಸ್ ವಿಜೇಂದ್ರರ ವೈಭವೀಕರಣಕ್ಕೆ ನಾವ್ಯಾಕೆ ಪಾದಯಾತ್ರೆ ಮಾಡಬೇಕು ಅಂತಕ್ಕಂಥದ್ದು. ಹೀಗಾಗಿ BJP ಒಳಗಡೆ ವಿಜೇಂದ್ರಗೆ ವಿರೋಧ ಇದೆ, JDSನಿಂದ ಕೂಡ ವಿರೋಧ ಇದೆ, ಅಲ್ಲಿ ಸಿದ್ದರಾಮಯ್ಯನವರಿಗೆ ವಿರೋಧ ಪಕ್ಷಗಳಿಂದ ವಿರೋಧ ಇದೆ, ಒಳಗಡೆ DK ಶಿವಕುಮಾರ್ರಿಂದ ವಿರೋಧ ಇದೆ. ನೋಡಿ ಈ ರಾಜಕಾರಣವನ್ನು ಈ ಡಾಟ್ ಮೂಲಕ ರಾಜಕಾರಣವನ್ನು ಅರ್ಥ ಮಾಡಿ. ಯಾರು ಸಂತೋಷಿಗಳಲ್ಲ. ವಯನಾಡಿನ ಗುಡ್ಡ ಕುಸಿದು 3 ದಿನ ಆಗಿದೆ. ಕ್ಷಣ ಕ್ಷಣಕ್ಕೂ ಆತಂಕ, ಸಾವಿನ ಸಂಖ್ಯೆ ಹೆಚ್ಚಾಗುವ ಭಯ. 276ಕ್ಕೆ ಈಗ ಏರಿಕೆಯಾಗಿದೆ ಸಾವಿನ ಸಂಖ್ಯೆ. 240ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. ಈ ಮಹಾಪ್ರಳಯದಲ್ಲಿ 500 ಮನೆಗಳು ಸಂಪೂರ್ಣ ನಾಶವಾಗಿ ಹೋಗಿವೆ. ಕಣ್ಮರೆಯಾದವರ ಲೆಕ್ಕ ಕಂಪ್ಲೀಟ್ ಆಗಿ ಸಿಗ್ತಿಲ್ಲ. ಇಷ್ಟೇ ಜನ ಕಣ್ಮರೆಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಲೆಕ್ಕ ಸಿಗ್ತಾ ಇಲ್ಲ. 201 ಜನ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. 90 ಮಂದಿಗೆ ಚಿಕಿತ್ಸೆ ನೀಡಲಾಗ್ತಾ ಇದೆ. ಮುಂಡಕೈ, ಚೂರಲ್ಮಲೈ, ಅತ್ತಾಮಲೈದಲ್ಲಿ ರಕ್ಷಣಾ ಕಾರ್ಯಾಚರಣೆ ನಡೀತಾ ಇದೆ. ಭೂಸೇನೆ, ನೌಕಾಸೇನೆ, NDRF ತಂಡಗಳು ಕಾರ್ಯಾಚರಣೆಯಲ್ಲಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಟಾಪ್ ಆಂಗಲ್ನ ದೃಶ್ಯ, ಡ್ರೋನ್ ದೃಶ್ಯ ಇದು. ಪ್ರವಾಹ ಹರ್ಕೊಂಡು ಬಂದಿರೋ ರೀತಿ ಯಾವ ರೀತಿ ಇದೆ ಅನ್ನೋದನ್ನ ನೀವು ನೋಡ್ತಾ ಇದ್ದೀರಾ. ಮನೆಗಳು ಮುಳುಗಿ ಹೋಗಿವೆ. ಮನೆಗಳು ಇದು ಮುಳುಗಿರೋ ಮನೆಗಳು, ಆದರೆ ಕೆಲವು ಮನೆಗಳು ಅಲ್ಲಿ ಇದ್ವು ಅನ್ನೋದಕ್ಕೆ ಒಂದು ಸಣ್ಣ ಕುರುಹು ಇಲ್ಲ. ಇನ್ನು ಶವಗಳು ಆ ಮಣ್ಣಿನಲ್ಲೇ ಹೂತ್ ಹೋಗಿವೆ. ಅವುಗಳನ್ನು ತೆಗೆಯೋ ಕೆಲಸ ನಿರಂತರವಾಗಿ ನಡೀತಾ ಇದೆ. ಇದರ ಮಧ್ಯೆ ಮಳೆ ಸುರಿತಾ ಇದೆ, ನದಿಯ ಪ್ರವಾಹ ಇದೆ, ಮನೆ ಒಳಗೆ ಪ್ರವಾಹ ನುಗ್ಗಿರೋದನ್ನ ನೀವು ನೋಡ್ತಾ ಇದ್ದೀರಾ. ಈ ಮನೆಗಳಲ್ಲಿ ಜನ ಬದುಕಿದ್ರು, ಜೀವನ ನಡೆಸ್ತಾ ಇದ್ರು. 48 ಗಂಟೆಗಳ ಹಿಂದೆ ಇಲ್ಲೊಂದು ಡೈನಿಂಗ್ ಟೇಬಲ್ ಇತ್ತು, ಮಂಚ ಇತ್ತು, ಅಡುಗೆ ಮನೆ ಇತ್ತು. ಈಗ ಬರೀ ಹೂಳು ತುಂಬಿದೆ. ಫೋಟೋಗಳು ಮಾತ್ರ ಉಳಿದು ಹೋಗಿವೆ. ಎಲ್ಲದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ಳೋದಕ್ಕೆ ಮೆಪ್ಪಾಡಿ ಕಾಳಜಿ ಕೇಂದ್ರದಿಂದ ನಮ್ಮ ಪ್ರತಿನಿಧಿ ಮಧುಸೂದನ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಮಧು, ಈ ಘಟನೆ ನಡೆದು ಹೆಚ್ಚು ಕಡಿಮೆ 48 ಗಂಟೆ ಆಯಿತು. ಒಂದು ಪರಿಹಾರ ಕಾರ್ಯಾಚರಣೆ ಎಲ್ಲಿವರೆಗೆ ಬಂತು? ರೆಸ್ಕ್ಯೂ ಆಪರೇಷನ್ಸ್ ಇನ್ನೂ ಜನ ಸಿಲುಕಿಕೊಂಡಿದ್ದಾರಾ?
ಆರ್ಮಿ ಬಂದಿದೆ, ಏರ್ಫೋರ್ಸ್ ಬಂದಿದೆ, ನೇವಿ ಇವರು ಬಂದಿದ್ದಾರೆ, ಅನೇಕ ಪರಿಹಾರ ಕಾರ್ಯಾಚರಣೆ ನಡೆದಿದೆ ಒಂದು ಕಡೆ. ಇನ್ನೊಂದು ಕಡೆ ಈ ಘಟನೆ ಎಷ್ಟು ಒಂದು ರೀತಿಯಾಗಿರ್ತಕ್ಕಂಥ ಭೀಭತ್ಸ ಅಂತಕ್ಕಂಥದ್ದು, ಅಂದರೆ ನೀರು ಮನುಷ್ಯನಿಗೆ ಜೀವನಾಡಿ, ಆದರೆ ಅದೇ ಒಂದು ಭೀಭತ್ಸ ಸ್ವರೂಪವನ್ನು ತಾಳಿದ್ದು. ಆ ರೀತಿಯ ಸ್ಟೋರಿಗಳು ಕಾಳಜಿ ಕೇಂದ್ರದಲ್ಲಿ ನಿಶ್ಚಿತವಾಗಿ ಕೇಳಲಿಕ್ಕೆ ಸಿಗ್ತಾ ಇವೆ. ರಾಶಿ ಸಿಗ್ತವೆ ಪ್ರಶಾಂತ್, ಖಂಡಿತವಾಗ್ಲೂ 1-2 ಸಿಗೋದಿಲ್ಲ. ಯಾಕಂತಂದ್ರೆ ಕಾಳಜಿ ಕೇಂದ್ರಕ್ಕೆ ಬಂದಿರತಕ್ಕಂಥವರೆಲ್ಲ ಇಡೀ ಕುಟುಂಬವನ್ನ ಕಳ್ಕೊಂಡವ್ರು ಅಥವಾ ಇಡೀ ನೆರೆಹೊರೆಯನ್ನ ಕಳ್ಕೊಂಡಂತವ್ರು, ತಮ್ಮ ಕುಟುಂಬದಲ್ಲಿ ತಾವೊಬ್ಬರೇ ಉಳ್ಕೊಂಡು 10-12 ಜನರನ್ನ ಕಳ್ಕೊಂಡವ್ರು, ಇಂಥದ್ದೇ ಇರೋಂಥದ್ದು. ಜೊತೆಗೆ ನಾನು ನಿನ್ನೆ ಹೇಳಿದಾಗೇನೆ ಕೂಡ ಇಲ್ಲಿ ಒಂದು ಮನೆಯಲ್ಲಿ 10 ಜನ ಹೋಗಿದ್ದಾರೆ, ಇನ್ನೊಬ್ರು ಉಳ್ಕೊಂಡಿದ್ದೀವಿ ಅಂತ ಅದೇ ಮನೆಯಲ್ಲಿ ಇದ್ದವ್ರಲ್ಲ, ಎಲ್ಲ ಬೇರೆ ಕಡೆ ಇದ್ದಂಥವ್ರು. ಇಲ್ಲಿದ್ದಂಥವ್ರು ಸಂಪೂರ್ಣವಾಗಿ ಹೊರಟೋಗಿದ್ದಾರೆ ಅಲ್ಲಿದ್ದಂಥ ಮನೆಯವರು. ಇನ್ನು ಉಳಿದಿದ್ದವ್ರು ಅಷ್ಟೇ ಬಂದು ಕೇಳ್ತಾ ಇದ್ದಾರೆ. ನಿಜಕ್ಕೂ ಇದೆಷ್ಟು ಬೀಭತ್ಸವಾಗಿತ್ತು ಅಂತ ಹೇಳಿದ್ರೆ, ಅವರು ವಾಸ ಇರ್ತಕ್ಕಂಥ ಆ 2 ಗ್ರಾಮಗಳೇನಿದೆ, ನಾವು ಈಗೇನು ಮಂಡಕೈ ಮತ್ತೆ ಚೋರ್ಮಲೈ ಅಂತ ಏನು ಗ್ರಾಮ ಹೇಳ್ತೀವಿ, ಆ ಗ್ರಾಮದಿಂದ ಕೇವಲ ಒಂದು 5 ಕಿಲೋಮೀಟರ್ ದೂರದಲ್ಲಷ್ಟೇ ಗುಡ್ಡ ಕುಸಿತ ಆರಂಭ ಆಗಿರ್ತಕ್ಕಂಥದ್ದು. ಬಟ್ ದೊಡ್ಡ ಮಟ್ಟದಲ್ಲಿ ಕಿಲೋಮೀಟರ್ಗಳ ವ್ಯಾಪ್ತಿಯಲ್ಲಿ ಆ ಭೂ ಕುಸಿತ ಆಗಿರ್ತಕ್ಕಂಥದ್ದು. ಅದೆಲ್ಲವೂ ಕೂಡ ಊರಿನ ಒಳಗಡೆಗೆ ಬಂದಿದೆ. ದೊಡ್ಡ ದೊಡ್ಡ ಬಂಡೆಗಳು ಬಂದಿರತಕ್ಕಂಥದ್ದು. ಆ ಬಂಡೆಗಳೆಲ್ಲವೂ ಕೂಡ ಮನೆ ಮೇಲ್ಗಡೆ ಬಿದ್ದಿವೆ. ಕೆಸರು ನಾವು ಈಗ ನಮಗ್ ಕಾಣಿಸ್ತಾ ಇರ್ತಕ್ಕಂಥದ್ದು 6 ಅಡಿ 7 ಅಡಿ ಇದೆ ಅಂತೇಳಿ, ಆದ್ರೆ ಭೂಮಿ ಮೇಲ್ಗಡೆ 10 ಅಡಿ ಮಣ್ಣು ಬಂದು ಬಿದ್ದಿದೆ. ಅಂದ್ರೆ ಅಲ್ಲಿರ್ತಕ್ಕಂಥವು ಸಮಾಧಿಯೇ ಆಗಿರ್ತಕ್ಕಂಥದ್ದು. ಇನ್ನು ಸತ್ತವ್ರದ್ದು ಒಂದು ದಿನದ ಸಂಕಟ, ಬದುಕಿರ್ತಕ್ಕಂಥವ್ರದ್ದು ದಿನಪೂರ್ತಿ ಸಂಕಟ ಅಂತ ಏನ್ ಹೇಳ್ತಾರೆ, ಅದು ಕಾಳಜಿ ಕೇಂದ್ರಗಳಲ್ಲಿ ಸಿಗುತ್ತೆ. ಬಟ್ ಒಂದನ್ಸಿದ್ದು, ಇಲ್ಲಿ ಕೇರಳದಲ್ಲಿ ಇರ್ತಕ್ಕಂಥ ನೆರವಿನ ಪರಿಸ್ಥಿತಿಯನ್ನ ನೋಡೋದಾದ್ರೆ, ಜನ ಸ್ಪಂದಿಸ್ತಾ ಇರತಕ್ಕಂಥದ್ದು ನೋಡೋದಾದ್ರೆ ಅವ್ರಿಗೆ ಒಂದಷ್ಟು ಸಾಂತ್ವನ ಸಿಗ್ತಾ ಇದೆ ಅಂತೇಳಿ. ಆದ್ರೆ ಅವ್ರಿಗೆ ಆಗ್ತಾ ಇರೋ ದುಃಖನ ಯಾರು ಕೂಡ ಬರ್ಸಕ್ಕಾಗೋದಿಲ್ಲ. ನಾನಿರ್ತಕ್ಕಂಥದ್ದು ಮೆಪ್ಪಾಡಿಯ ಸರ್ಕಾರಿ ಸರ್ಕಾರಿ ಕಾಲೇಜಿನಲ್ಲಿ ಇರ್ತಕ್ಕಂಥ ಒಂದು ಕಾಳಜಿ ಕೇಂದ್ರ. ಈ ಕಾಳಜಿ ಕೇಂದ್ರದ ದೃಶ್ಯಾವಳಿಗಳನ್ನು ಕೂಡ ಗಮನಿಸಬಹುದು. ಜನ ವಾಲಂಟರಿಯಾಗಿ ಬಂದು ಅವ್ರಿಗೆ ಸಹಾಯ ಮಾಡ್ತಾ ಇದ್ದಾರೆ. ಬಟ್ ಕಾಳಜಿ ಕೇಂದ್ರದಲ್ಲಿ ಇರ್ತಕ್ಕಂಥವರ ಮುಖಗಳನ್ನ ಗಮನಿಸಿದ್ರೆ, ಅವರ ನೋವನ್ನ ದುಃಖವನ್ನ ನೋಡೋದಾದ್ರೆ, ಬಹುಶಃ ಅವರು ಈ ಒಂದು ಆಘಾತದಿಂದ ಹೊರಬರ್ಲಿಕ್ಕೆ ಜನ ಇನ್ನೊಂದಷ್ಟು ಅವ್ರಿಗೆ ನೆರವು ಕೊಡಬೇಕು, ಸಾಂತ್ವನ ಹೇಳ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ನೀವೀಗ ಇಲ್ಲಿ ನೋಡ್ತಾ ಇರ್ತಕ್ಕಂಥ ಯಾವ ಸಿಬ್ಬಂದಿಗಳು ಅಲ್ಲ, ಜನ ವಾಲಂಟರಿಯಾಗಿ ಬಂದು ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಬೆಳಗ್ಗೆಯಿಂದನೇ ಕೂಡ ಅವ್ರಿಗೆ ಬಿಸಿ ಬಿಸಿಯಾದ ಉಪ್ಪಿಟ್ಟು, ಊಟ, ಬಾಳೆಹಣ್ಣು ಈ ರೀತಿಯಾದ ಕೊಡೋದನ್ನು ಮಾಡ್ತಾ ಇದ್ದಾರೆ. ಆದ್ರೆ ಅಲ್ಲಿ ತಿಂತಾ ಇದ್ದಾರಲ್ಲ, ನೀವು ಅವ್ರನ್ನ ಗಮನಿಸಬೇಕು. ಅವ್ರ ಮುಖದಲ್ಲಿ ನಿಮ್ಗೆ ಯಾವ ಭಾವನೆನೂ ಕಾಣ್ತಾ ಇಲ್ಲ. ಅವ್ರ ಮುಖದಲ್ಲಿ ಏನ್ ಕಾಣ್ತಾ ಇರೋದು, ನಾವು ಎದುರು ನೋಡುವಂತ ವ್ಯಕ್ತಿಗಳ ಯಾರಾದ್ರೂ ನನ್ನ ಕಡೆಯವರಿದ್ದಾರಾ, ನನಗೆ ಮಾತಾಡ್ಸೋಂಥವ್ರು ನನ್ನ ಪರಿಚಯಸ್ಥರಿದ್ದಾರ, ಇಲ್ಲಿವರೆಗೆ ನನ್ನ ಪರಿಚಯಸ್ಥರನ್ನ ನಾನು ಮಾತಾಡಿಸ್ತಾ ಇದ್ದೆ, ನನ್ನ ಸಂಬಂಧಿಕರು ಇರ್ತಾ ಇದ್ರು, ಇಲ್ಲಿ ಅವ್ರು ಯಾರು ಇಲ್ವಲ್ಲ, ಇಂತಹದ್ದೇ ಭಾವನೆಗಳು ಹೆಚ್ಚು ಜನರಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು. ಬಹುಶಃ ಈ ಒಂದು ದುರಂತ ಏನಿದೆ, ಈ ದುರಂತನ ಅವರೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಇಲ್ಲಿ ಪ್ರತಿ ವರ್ಷ ಮಳೆ ಬರ್ತಾ ಇತ್ತು, ನಮ್ಗೆ ಅಧಿಕಾರಿಗಳು ಹೇಳಿದ್ರು ಇಲ್ಲ ಆಚೆಗೆ ಹೋಗಿ ಅಂತೇಳಿ. ಮಳೆ ಬಂದ್ರೆ ನೀರು ಮಳೆ ಹೊರಟೋಗ್ತಾ ಇತ್ತು. ನಮ್ಗೆ ಈ ತರ ಮಣ್ಣು ಬರುತ್ತೆ, ಭೂಮಿ ಎಲ್ಲ ಬಂದ್ಬಿಡುತ್ತೆ ಅಂತ ಗೊತ್ತಿರಲಿಲ್ಲ. ಒಂದು ಕೇಸ್ ಸ್ಟಡಿನ ಮಾತಾಡಿಸ್ದೆ, ಅವರು ಕೇರಳದವ್ರೆ. ಇಲ್ಲಿ ಏನು ಮಂಡಕೈ ಏನಿದೆ, ಮಂಡಕೈಯಲ್ಲಿ ಅವ್ರ ಫ್ಯಾಮಿಲಿ ಎಲ್ಲ ಕೆಲಸ ಮಾಡ್ತಾರೆ. ಅವರು ಕೂಡ ಇಲ್ಲಿಗೆ ಬಂದು ಹೋಗ್ತಾ ಇದ್ದಾರೆ. ಅವ್ರು ಕೇರಳದವರು, ಆದ್ರೆ ಅವ್ರು ಕೆಲಸ ಮಾಡ್ತಾ ಇದ್ದಂಥದ್ದು ಮೈಸೂರಿನಲ್ಲಿ. ಅವರ ಸಂಬಂಧಿಕರಿದ್ದಂಥದ್ದು ಬೇರೆ 30 ಕಿಲೋಮೀಟರ್ ದೂರದಲ್ಲಿ. ಅಂದ್ರೆ ಬೆಳಗ್ಗೆ ಬರ್ತಾ ಇದ್ರು, ರಾತ್ರಿ ಹೋಗ್ತಾ ಇದ್ರು. ಬೆಳಗ್ಗೆ ಬಂದು ರಾತ್ರಿ ಹೋಗ್ತಿದ್ದಂಥವ್ರು ಏನಾದ್ರೂ ಜೊತೆನಲ್ಲಿ ಅವರ 4-6 ಜನನ್ನ ಕರ್ಕೊಂಡು ಹೋಗಿದ್ರೆ ಅವ್ರು ಉಳ್ಕೊಳ್ತಾ ಇದ್ರು. 3 ಫ್ಯಾಮಿಲಿ, ತಂದೆ, ತಾಯಿ, ಮಗು, ಆ ರೀತಿಯ 3 ಫ್ಯಾಮಿಲಿಗಳು ಸಂಪೂರ್ಣವಾಗಿ 3 ಮನೆಗಳು ಕೊಚ್ಚೋಗಿದೆಯಂತೆ. ಅವರು ಸರ್ ರಾತ್ರಿ ಮಾತಾಡ್ಸೋದೆ ಸರ್, ನನಗೆ ಮಧ್ಯರಾತ್ರಿನಲ್ಲಿ ಫೋನ್ ಮಾಡಿದ್ರು, ಈ ತರ ಗುಡ್ಡ ಕೊಸ್ತೋಗಿದೆ ಅಂತೇಳಿ. ಅಲ್ಲಿ ಹೋಗಿ ನೋಡಿದ್ರೆ ಮನೆ ಇಲ್ಲ ಸರ್ ಅಂತ ಇದ್ರು. ಅಂದ್ರೆ ನಾನು ಹೇಳೋದು ಬರೀ ಮಾತಿರ್ಬೋದು, ಬಟ್ ಅವ್ರ ಭಾವನೆ ಇದೆಯಲ್ಲ, ಅದನ್ನ ನನ್ನ ಕೈಲೂ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ, ಆ ಮಟ್ಟಕ್ಕಿತ್ತು. ಅಂದ್ರೆ ಈ ದುರಂತನ ನಾವು ಇನ್ಯಾವ ರೀತಿಯಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಅವ್ರು ಹೇಳ್ತಾ ಇರೋದು ಅಷ್ಟೇ. ಯಾಕಂದ್ರೆ ಇಲ್ಲಿ ಪ್ರತಿ ಕಡೆ ಸಾವಿನ ಸಂಖ್ಯೆ, ಪ್ರಶಾಂತ್, ಅದು ಸಾವಿನ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಅಂದರೆ ಇನ್ನೂ ಜನ ನಾನು ಟ್ರ್ಯಾಪ್ಡ್ ಆಗಿದ್ದಾರೆ ಅನ್ನಲ್ಲ, ಯಾಕಂದರೆ ಮಣ್ಣಿನ ಕೆಳಗಡೆ ಹೂತು ಹೋಗಿರ್ತಾರೆ ಅನ್ನೋ ಸ್ಥಿತಿಯಲ್ಲಿ ಬದುಕುಳಿಯುವ ಸಾಧ್ಯತೆಗಳು ಬಹಳ ಕಡಿಮೆ. ಹಾಗಿರುವಾಗ ಇನ್ನೂ ಆ ರೀತಿಯ ಆತಂಕ ಉಂಟಾ? ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಕ್ಕಂಥದ್ದು, ಇನ್ನೂ ಜನ ಸಿಲ್ಕೊಂಡಿದ್ದಾರೆ, ಅಂದರೆ ಒಂದು ರೀತಿ ದ್ವೀಪಗಳಾಗಿ ಹೋಗಿವೆ, ಅಲ್ಲಿ ಬ್ರಿಡ್ಜ್ಗಳಿಲ್ಲ, ಅಥವಾ ಪರಿಹಾರ ಕಾರ್ಯಾಚರಣೆಗೆ ಆ ಮಾಹಿತಿನೇ ಇಲ್ಲ. ಆ ರೀತಿಯ ಸಾಧ್ಯತೆಗಳು ಕೂಡ ಉಂಟಾ ಇನ್ನೂ ಸಾವಿನ ಸಂಖ್ಯೆ ಏರಿಕೆ ಆಗೋದ್ರಿಂದ ಹಿಡಿದು?
ಪ್ರಶಾಂತ್, ಇಲ್ಲಿ 3 ವಿಚಾರ ನೀವು ಹೇಳಿದಾಗ ಕೂಡ ಅಂದ್ರೆ ಇಲ್ಲಿ ಸಂಕಷ್ಟಕ್ಕೆ ಸಿಲುಕಿರೋರು ಇದ್ದಾರೆ. ಅಂದ್ರೆ ದ್ವೀಪಗಳಾಗಿದೆ, ಆ ರೀತಿಯ ಪರಿಸ್ಥಿತಿಗಳು ಯಾವುದೂ ಇಲ್ಲ. ಈಗ ನಾವು ಇದ್ದಂತಹ ಚೋರ್ಮಲೈ ಪ್ರದೇಶ ಏನಿತ್ತು, ಆ ಪ್ರದೇಶದ ಹಿಂದೆ ಎಲ್ಲವೂ ಗಿರಿ ಶಿಖರಗಳು, ಎತ್ತರದ ಬೆಟ್ಟಗಳು ಇರ್ತಕ್ಕಂಥದ್ದು. ಆ ಒಂದು ಚೋರ್ಮಲೈ ಮತ್ತೆ ಮಂಡಕಾಯಿ ಏನಿದೆ, ಅದು 2 ಗ್ರಾಮಗಳ ಮಧ್ಯೆ ಒಂದು ಟೀ ಎಸ್ಟೇಟ್ ಇದೆ. ಟೀ ಎಸ್ಟೇಟ್ ಇಂದ ಈ ಬದಿಯಲ್ಲಿ ಹಳ್ಳದಲ್ಲಿ ಚೋರ್ಮಲೈ ಗ್ರಾಮ ಇರೋಂಥದ್ದು. ನಾವು ಹೆಚ್ಚಿನ ವಿಜುವಲ್ ನ ತೋರಿಸಿದೀವಲ್ಲ, ಅದು ಆ ಒಂದು ಟೀ ಎಸ್ಟೇಟ್ ನ ದಾಟಿ ಹೋದ್ರೆ ಅಲ್ಲಿ ಮಂಡಕಾಯಿ ಇರ್ತಕ್ಕಂಥದ್ದು. ಮಂಡಕಾಯಿ ಗ್ರಾಮ ಏನಿದೆ ಅದರಲ್ಲಿ 90 ಭಾಗ ಇಲ್ಲ. ಯಾಕಂತ ಹೇಳಿದ್ರೆ ಈಗ ನಾವು ಚೋರ್ಮಲೈ ಅನ್ನೋ ಒಂದು ಪ್ರದೇಶದಲ್ಲಿ ವೈಮಾನಿಕ ದೃಶ್ಯಗಳು ಮತ್ತೆ ನಮ್ಮ ವಿಜುವಲ್ಗಳನ್ನ ಏನ್ ತೋರಿಸ್ತಾ ಇದೀವಿ, ಅದರಿಂದ ಕೇವಲ 1 ಕಿಲೋಮೀಟರ್ ಹಿಂದೆನೆ ಅಷ್ಟೇ ಇರ್ತಕ್ಕಂಥದ್ದು. ಅದು 2 ಅಂದ್ರೆ ಬೆಟ್ಟಗಳೇ ಕಂದರ ಏನಿದೆ, ಆ ಒಂದು ನೀರು ಹರ್ಕೊಂಡ್ ಬರುವಂತ ಜಾಗ ಏನಿದೆ, ಆ ಜಾಗದಲ್ಲಿ ನೆಲೆ ನಿಂತಿದ್ದಂತ ಹಳ್ಳಿ. ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಏನು ಬಂಡೆಗಳು ಮಣ್ಣು ಬಂದು ಅದು ಸಂಪೂರ್ಣ ಮುಚ್ಚೋಗಿದೆ. ಆಮೇಲೆ ಆರಂಭ ಮಣ್ಣಿನ ಕೊರೆತ, ಮಣ್ಣು ಮುಚ್ಕೊಳ್ಳುವಂತದ್ದು ಆರಂಭ ಆಗಿರ್ತಕ್ಕಂಥದ್ದು ಇಲ್ಲೇನೆ. ಬಹುಶಃ ನೀವು ಕೇಳ್ಕೊಳ್ಳಿ, ಯಾಕಂತಂದ್ರೆ ಇಲ್ಲೇ ಆಗಿರ್ತಕ್ಕಂಥ ಇನ್ಸಿಡೆಂಟ್, ಅವ್ರ ಶವಗಳು ಸಿಗ್ತಾ ಇರ್ತಕ್ಕಂಥದ್ದು 90 ಕಿಲೋಮೀಟರ್ ದೂರದಲ್ಲಿ ಅಂತ ಹೇಳಿದ್ರೆ ಅದೆಷ್ಟು ರಭಸದಲ್ಲಿ ಕೊಚ್ಚಿ ಹೋಗಿದೆ ಅಂತೇಳಿ. ಬಹುಶಃ ಇಲ್ಲಿ ಶವಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗೋದು ಕಷ್ಟ, ಆದ್ರೆ ಸಾವಿನ ಸಂಖ್ಯೆ ಜಾಸ್ತಿ ಆಗಿದೆ, ಶವಗಳು ಸಿಗ್ತವೆ. ಅವೆಲ್ಲವೂ ಕೂಡ ನಿಮ್ಗೆ ಒಂದು 30 ಕಿಲೋಮೀಟರ್ ದೂರದಿಂದ ಆ ನಂತರದಲ್ಲಿ ಸಿಗುವಂತವು, ತೇಲ್ಕೊಂಡು ಹೋದಂತವು. ಈ ಮಣ್ಣೇನಿದೆ ಸುಮಾರು ಒಂದು 15-20 ಕಿಲೋಮೀಟರ್ ವರೆಗೂ ಕೂಡ ಮಣ್ಣು ಕೊಚ್ಚು ಹೋಗಿದೆ, ಮುಚ್ಚು ಹೋಗಿದೆ. ಬಹುಶಃ ಮುಚ್ಚು ಹೋಗಿರ್ತಕ್ಕಂಥವುಗಳನ್ನ ಹೊರತೆಗೆಯುವಂತ ಸಾಧ್ಯತೆಗಳು ತೀರಾ ಕಡಿಮೆ ಇದೆ. ಮನೆಗಳಲ್ಲಿ ಏನೊಂದಷ್ಟು ಹೂಳುಗಳು ತುಂಬಿದೆ, ಆ ಮನೆಗಳಲ್ಲಿ ತೆಗೆಯುವಂತ ಪ್ರಯತ್ನಗಳ ಮಾಡಬಹುದು. ಮಾಡಿದ್ರೆ ಅಲ್ಲೊಂದಷ್ಟು ಶವಗಳು ಸಿಗ್ಬೋದು. ಯಾಕಂತ ಹೇಳಿದ್ರೆ ಒಂದಷ್ಟು ಜನ ಮನೆಯಲ್ಲಿ ಉಳ್ಕೊಂಡಂತವ್ರು ಮನೆಯಿಂದ ಹೊರಗಡೆ ಹೋಗಿದ್ದಾರಾ ಅಥವಾ ಅಲ್ಲೇ ಇದ್ದಾರಾ, ಯಾರು ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. ಹಾಗಾಗಿ ಕೊಚ್ಚೋಗಿದ್ದಾರ ಅಂತಾನೂ ಕೂಡ ಗೊತ್ತಾಗ್ತಾ ಇಲ್ಲ. ಸಾವಿನ ಸಂಖ್ಯೆ ಜಾಸ್ತಿ ಆಗುತ್ತೆ. ಇಲ್ಲಿ ಸಂತ್ರಸ್ತರು ಅಂದ್ರೆ ಎಲ್ಲ ದ್ವೀಪದಲ್ಲಿ ಸಿಕ್ಕಿದ್ದಾರೆ ಅಂತಾರಲ್ಲ, ದ್ವೀಪದ ಮಾದರಿಯಲ್ಲಿ ಯಾರಿಗೂ ಸಮಸ್ಯೆ ಆಗಿಲ್ಲ. ದ್ವೀಪವಾಗಿ ಉಳ್ಕೊಂಡಿದ್ದಂಥದ್ದು ಮಂಡಕಾಯಿ ಗ್ರಾಮದ ಮೇಲ್ಭಾಗ. ಆ ಮೇಲ್ಭಾಗದಲ್ಲಿ ಇದ್ದಂತ ಒಂದಷ್ಟು ಜನರು ಏನಿದ್ದಾರೆ ಅವ್ರನ್ನ ನಿರಂತರವಾಗಿ 2 ದಿನದಿಂದ ರಕ್ಷಣೆ ಮಾಡಲಾಗಿದೆ. ಅಲ್ಲಿಂದ ಮುಂದುವರೆದು ಕೈಗೇನಾಗಿದೆ ಮಧು, ನಿಮ್ ಕೈಗೇನಾಗಿದೆ? ಪ್ರಶಾಂತ್ ಇಲ್ಲ, ಇದೊಂದು ಸಣ್ಣದೊಂದು ಫ್ರಾಕ್ಚರ್. ಅಂದ್ರೆ ನಾವು ಗುಡ್ಡ ಹತ್ತುವಂತ ಸಂದರ್ಭದಲ್ಲಿ ಆದಂತ ಒಂದು ಸಣ್ಣ ಫ್ರಾಕ್ಚರ್ ಅಷ್ಟೇ ಇದು. ಅಲ್ಲಿ ಈಗ ಒಂದು ಬ್ರಿಡ್ಜ್ ಅನ್ನ ಮಾಡ್ತಾ ಇದ್ದಾರೆ. ಆ ಬ್ರಿಡ್ಜ್ ಬಹಳ ಇಂಪಾರ್ಟೆಂಟ್. ಬ್ರಿಡ್ಜ್ ಏನಂತ ಹೇಳಿದ್ರೆ ಅದು ಸೇನಾ ಸಿಬ್ಬಂದಿಗಳು ಸೇರಿ ಮಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿವರೆಗೆ ಒಂದು ತಾತ್ಕಾಲಿಕವಾದ ಬ್ರಿಡ್ಜ್ ಅನ್ನ ಮಾಡಿ ಆ ಬ್ರಿಡ್ಜ್ ಮೂಲಕವಾಗಿ ಜನರನ್ನ ಕರ್ಕೊಂಡ್ ಬರ್ತಾ ಇದ್ರು. ಆದ್ರೆ ಅಲ್ಲಿಗೆ ಒಂದಷ್ಟು ಆಹಾರ ತಲುಪಿಸ್ಬೇಕು. ಯಾಕಂದ್ರೆ ಅಲ್ಲಿ ಇನ್ನೊಂದು 4-5 ಗ್ರಾಮಗಳಿದೆ. ಸಂಪರ್ಕದ ರಸ್ತೆ ಏನಿತ್ತು ಅದು ಬ್ರಿಡ್ಜ್ ಸಂಪೂರ್ಣ ಹೋಗಿರೋ ಕಾರಣಕ್ಕಾಗಿ ಅಲ್ಲಿಗೆ ವೆಹಿಕಲ್ಗಳು ಹೋಗ್ಲಿಕ್ಕೆ ಮೂವ್ ಆಗ್ಲಿಕ್ಕೆ ಶುರುವಾದ್ರೆ ಅಲ್ಲಿರ್ತಕ್ಕಂಥ ಜನ ಈಸಿಯಾಗಿ ಬರಬಹುದು. ಯಾಕಂತ ಹೇಳಿದ್ರೆ ಮಳೆ ನಿನ್ನೆ ರಾತ್ರಿ ಕೂಡ, ನಿನ್ನೆ ಬೆಳಿಗ್ಗೆ ಒಂದಷ್ಟು ಬಿಡುವು ಕೊಟ್ಟಿತ್ತು, ಆದ್ರೆ ರಾತ್ರಿ ತುಂಬಾ ಜೋರ್ ಮಳೆ ಸುರಿದಿದೆ. ಜೊತೆಗೆ ಆ ಒಂದು ಶಿಖರದಲ್ಲಿ ಭೂಕುಸಿತ ಏನಾಗಿತ್ತು, ಆ ಜಾಗದಲ್ಲಿ ಮತ್ತಷ್ಟು ಗುಡ್ಡ ಕುಸಿದು ಸೈಡ್ಗೆ ಬಂದಿರತಕ್ಕಂಥದ್ದು. ಅದು ಕೂಡ ಮಳೆ ಜಾಸ್ತಿ ಆದ್ರೆ ಮತ್ತೆ ಬಂದೇ ಬರುತ್ತೆ. ಈ ಕಾರಣಕ್ಕಾಗಿ ಒಂದು ಬ್ರಿಡ್ಜ್ ಅನ್ನ ಅಲ್ಲಿ ರೆಡಿ ಮಾಡ್ತಾ ಇದ್ದಾರೆ. ಅದು ಮತ್ತೆ ನಾಳೆ ನಾವು ಬೆಳಿಗ್ಗೆ ನ್ಯೂಸ್ ಅವರಲ್ಲಿ ಮಾತಾಡೋಣ. ಈ ರೀತಿಯ ಸಾವು ನೋವಿನ ಮಧ್ಯೆ ಕೂಡ ಬದುಕಿಗೆ ಪ್ರೇರಣೆ ಕೊಡ್ತಕ್ಕಂಥ ಅನೇಕ ಸುದ್ದಿಗಳಿರ್ಬೋದು. ವಿಲ್ ಡಿಸ್ಕಸ್ ಟುಮಾರೋ ಅಬೌಟ್ ದ್ಯಾಟ್. ಅಂಡ್ ಇದರ ಜೊತೆಗೆ ನಮ್ಮ ಸೇನಾ ಸಿಬ್ಬಂದಿ NDRF ತಂಡಗಳ ಅವಿರತ ಶ್ರಮ ನೀವು ನೋಡ್ತಾ ಇದ್ದೀರಾ ನಮ್ಮ ಸ್ಕ್ರೀನ್ನಲ್ಲಿ. ವೀಕ್ಷಕರೇ, ಮಣ್ಣು ಅಲ್ಲಿ ಯಾವ ರೀತಿ ಕಾಲಿಟ್ಟರೆ ಒಳಗಡೆ ಹೋಗುತ್ತೆ. ಇಂತಹ ವಿಪರೀತ ಪರಿಸ್ಥಿತಿಯಲ್ಲೂ ಕೂಡ ನಮ್ಮ ರಕ್ಷಣಾ ತಂಡಗಳು ನಿರಂತರವಾಗಿ ಕೆಲಸ ಮಾಡುತ್ತವೆ ಒಂದೊಂದು ಜೀವಗಳನ್ನು ಉಳಿಸೋದು. ಈ ಸುದ್ದಿಯನ್ನು ತರಲಿಕ್ಕೆ ನಮ್ಮ ರಿಪೋರ್ಟರ್ಸ್ಗಳು, ಕ್ಯಾಮ್ರಾಮನ್ಗಳು ಕೂಡ ಜೀವ ಒತ್ತೆ ಇಟ್ಟು ಇವತ್ತಿಗೆ ಮೊದಲು ನೋಡಿದ್ವಿ. ಅಜಿತ್ ಹನುಮಕ್ನವ್ರ ಜೊತೆ ಇಸ್ರೇಲ್ಗೆ ಕ್ಯಾಮ್ರಾಮನ್ ಹೋಗಿದ್ರು. ಗುಡ್ಡ ಹತ್ತುವಾಗ ಕೈ ಮುರ್ಕೊಂಡು ಬಂದ್ರು ಅವ್ರು ಇಸ್ರೇಲಿಂದ. ಅಂಡ್ ಕೈ ಮುರ್ಕೊಂಡ ನಂತರನೂ ನಿರಂತರವಾಗಿ ವರದಿ ಮಾಡಿದ್ರು. ಅಂಡ್ ಇವಾಗ ನಮ್ಮ ಮಧುಸೂದನ್ ಕೂಡ ಫ್ರಾಕ್ಚರ್ ಆಗಿದೆ. ಬಿ ಸೇಫ್ ಮಧು, ಆದಷ್ಟು ಬೇಗ ಫ್ರಾಕ್ಚರ್ ಸರಿ ಹೋಗ್ಲಿ. ಥ್ಯಾಂಕ್ ಯು, ಸಾಕಷ್ಟು ಮಾಹಿತಿನ ನಮ್ಮ ಜೊತೆ ಹಂಚಿಕೊಂಡ್ರಿ. ಧನ್ಯವಾದ ಪ್ರಶಾಂತ್, ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.